ಹಾಯ್ ಹಲೋ ಮತ್ತೊಮ್ಮೆ ನಿಮಗೋಸ್ಕರವಾಗಿ ಸಾಮಾನ್ಯ ಜ್ಞಾನ 2025ನ ಪ್ರಶ್ನೋತ್ತರ ಸರಣಿ. ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಇದುವರೆಗೂ ಕೂಡ ನಮ್ಮ 13 ಸೀರೀಸ್ಗಳನ್ನ ತುಂಬ ಅದ್ಭುತವಾಗಿ ನೋಡಿದ್ದೀರಾ. ಇದು 14ನೇ ವಿಡಿಯೋ. ತುಂಬ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಅತ್ಯುತ್ತಮವಾಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರಿಸೋ ಸಾಮರ್ಥ್ಯ ಬರೋ ರೀತಿ ಭಾಳ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇದ್ದರೆ ಪ್ರತಿ ಪ್ರಶ್ನೆನೂ ಕೂಡ ನೀವು ಅಟೆಂಡ್ ಮಾಡುವ ಸಾಮರ್ಥ್ಯದೊಂದಿಗೆ ಹೆಚ್ಚಿನ ಜ್ಞಾನ ಪಡಿತೀರಾ. ನೆಕ್ಸ್ಟ್ ಬರೋಣ. 266 ಇಂಪಾರ್ಟೆಂಟ್ ಕ್ವಶನ್ಸ್. BSF ಡ್ಯೂಟಿ ಆನ್ ಡೆತ್ ಅಂತ ಅದರ ಟೈಟ್ಲೇ ಹಂಗಿದೆ, ಡ್ಯೂಟಿ ಆನ್ ಡೆತ್ ಅಂತ. BSF ಬಗ್ಗೆ ಕೇಳಿದ್ರು. BSF ಇದು ಒಂದು ಕೇಂದ್ರೀಯ ಪೊಲೀಸ್ ಪಡೆ, ವಿದ್ಯಾರ್ಥಿ ಸೇನಾ ಸಂಘಟನೆ, ಸ್ವಯಂ ಸೇವಾ ಸಂಸ್ಥೆ, ಪೂರ್ಣ ಸೇನಾ ಸಂಘಟನೆ. ಇವು ಮೂರು ತೆಗೆದು ಹಾಕ್ಬೋದು. BSF ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಗೊತ್ತು, ಇದು ಕೇಂದ್ರೀಯ ಪೊಲೀಸ್ ಪಡೆ. ಡ್ಯೂಟಿ ಆನ್ ಡೆತ್ ಅನ್ನುವಂಥ ಮೋಟೋ ಇಟ್ಕೊಂಡೆ ಈ BSF ದೊಡ್ಡ ಹೋರಾಟ ಮಾಡುತ್ತೆ. ಡಿಸೆಂಬರ್ 1, 1965 ಭಾರತದ ಮೊದಲ ರಕ್ಷಣಾ ಪಡೆಯಾಗಿ ಬಂತು ಗಡಿ ಭದ್ರತಾ ಪಡೆ. ಇದು ರಚನೆ ಆಯಿತು. ಹಾಗಾಗಿ ಗಡಿ ಭದ್ರತಾ ಪಡೆ ಇದು ನಮ್ಮ ಕೇಂದ್ರದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಅಂತ ಕೂಡ ಇದನ್ನು ಕರಿತೀವಿ. ಇದು ಎಲ್ಲಿ ಕಾವಲು ಮಾಡುತ್ತೆ ಅಂತಂದರೆ, ಒಂದು ನಮ್ಮ ರ್ಯಾಡ್ಕ್ಲಿಫ್ ಲೈನ್ ಏನಿದೆ, ರ್ಯಾಡ್ಕ್ಲಿಫ್ ಲೈನ್, ಭಾರತದ ರ್ಯಾಡ್ಕ್ಲಿಫ್ ಲೈನ್ ಏನಿದೆ ಇದನ್ನು, ಮತ್ತು ಬಾಂಗ್ಲಾದೇಶದ ಲೈನ್ ಏನಿದೆ, ಈ ಎರಡನ್ನ ಕಾಪಾಡುವ ಜವಾಬ್ದಾರಿಯನ್ನು BSF ಹೊಂದಿದೆ. ಹಾಗಾಗಿ ಇದು ಪ್ರಸ್ತುತ ವಿಶ್ವದ ಅತಿ ದೊಡ್ಡ ಗಡಿ ಭದ್ರತಾ ಪಡೆ ಅನ್ನೋದು ಕೂಡ ಕೀರ್ತಿ ನಮಗಿದೆ. ಇನ್ನು ಇದರದ್ದು ಬಹಳ ದೊಡ್ಡ ಮಟ್ಟದ ಸಾಧನೆಗಳಿದೆ. 1971 ಇಂದಿರಾ ಗಾಂಧಿಯವರ ಸರ್ಕಾರ ಅಧಿಕಾರದಲ್ಲಿದ್ದಾಗ ಭಾರತ ಪಾಕಿಸ್ತಾನ ನಡುವಿನ ಯುದ್ಧಗಳ ವಿಚಾರದಲ್ಲೂ, ಮತ್ತು ಆಪರೇಷನ್ ಬ್ಲೂ ಸ್ಟಾರ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆಪರೇಷನ್ ಬ್ಲೂ ಸ್ಟಾರ್ನ ಯಶಸ್ವಿ ಮಾಡಿದ್ದೆ ಈ BSF. ಆಪರೇಷನ್ ಬ್ಲ್ಯಾಕ್ ಥಂಡರ್ ಕೂಡ ಮಾಡಿದ್ದಾರೆ. ಕಾರ್ಗಿಲ್ ಯುದ್ಧದಲ್ಲಿ ಆಪರೇಷನ್ ವಿಜಯ್, 2000ರ ದಶಕದಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ ನಡುವಿನ ಗಡಿ ಕದನಗಳು ಈ BSFನ ಹೋರಾಟದ ಪ್ರಮುಖ ವಿಚಾರಗಳು ಅಂತ ಅಂದ್ಕೊಳ್ಬೋದು. ಅದಲ್ಲದೆ ಭಾರತದ ಸೇನೆಯನ್ನು ಕಾಯ್ತಾ ಇರ್ತಕ್ಕಂಥ 7 ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಬರ್ತಾವೆ. ಇದರಲ್ಲಿ 7 ಆರ್ಮ್ಡ್ ಫೋರ್ಸಸ್ ಇದೆ. ಒಂದು AR ಅಂತ ಕರಿತೀವಿ, ಅಸ್ಸಾಂ ರೈಫಲ್ಸು, ಇದು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ. CISF ಅಂತಿದೆ, ಆಮೇಲೆ CRPF ಅಂತ ಇದೆ. ನೆಕ್ಸ್ಟು ITBP ಇಂಡಿಯನ್ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಇದೆ. NSG ಬರುತ್ತೆ ರಾಷ್ಟ್ರೀಯ ಭದ್ರತಾ ದಳದಲ್ಲಿ. SSB ಸಶಸ್ತ್ರ ಸೀಮಾ ಬಲ್ ಅಂತ ಕರಿತೀವಿ. ಇವೆಲ್ಲ ಕೆಲಸ ಮಾಡ್ತವೆ. ಎಲ್ಲೆಲ್ಲಿ ಯಾವ್ಯಾವ ಕಾಯ್ತವೆ ಅಂತ ನೀವು ನೋಡೋದಾದರೆ ನೋಡಿ, ಈ ಒಂದು ರ್ಯಾಡ್ಕ್ಲಿಫ್ ಲೈನ್ ಏನಿದೆ, ಈ ರ್ಯಾಡ್ಕ್ಲಿಫ್ ಲೈನನ್ನು ಕಾಯೋದು BSF. ಇದನ್ನು BSF ಜೊತೆಗೆ ಬಾಂಗ್ಲಾದೇಶದ ಗಡಿ ಏನಿದೆ, ಈ ಬಾಂಗ್ಲಾದೇಶದ ಗಡಿಯನ್ನು ಕಾಯ್ತಕ್ಕಂಥದ್ದು ಕೂಡ BSF ಕಾಯುತ್ತೆ. ಈಗ ಇಂಡಿಯಾ ಮತ್ತು ಚೀನಾ ಈ ಎರಡರ ಬಾರ್ಡ್ರನ್ನ ಕಾಯ್ತಕ್ಕಂಥದ್ದು ITBPನವರು, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ನವ್ರು ಕರೀತಾರೆ. ಇನ್ನು ನೇಪಾಳ ಬಾರ್ಡ್ರನ್ನು, ನಮ್ಮಲ್ಲಿ ಏನು ನೇಪಾಳ ಬಾರ್ಡ್ರ್ ಬರುತ್ತೆ, ಇದಿಷ್ಟು ನೇಪಾಳ ಬಾರ್ಡ್ರನ್ನು ಕಾಯೋದು SSB ಸಶಸ್ತ್ರ ಸೀಮಾ ಬಲ್ ಅಂತೀವಿ, ಅವ್ರು ಕಾಯ್ತಾರೆ. ಇದನ್ನು ಕೂಡ ಅಷ್ಟೇ, ಭೂತಾನ್ ಮತ್ತು ಭಾರತದ ಚೀನಾದ ಈ ಗಡಿ ಪ್ರದೇಶ ಏನಿದೆ ಇದನ್ನು ಕೂಡ ಕಾಯೋದು SSBನವರು. ಇನ್ನು ಮಯನ್ಮಾರನ್ನು ಕಾಯೋದು, ಈ ಕಡೆ ಮಯನ್ಮಾರ್ ಗಡಿ ಏನು ಬರುತ್ತೆ ತ್ರಿಪುರಾವರೆಗೆ, ಇದಿಷ್ಟನ್ನು ಕಾಯೋದು ಅಸ್ಸಾಂ ರೈಫಲ್ಸ್ನವರು. ಹೀಗೆ ನಮ್ಮಲ್ಲಿ 7 ಬರ್ತವೆ. ಜೊತೆಗೆ ಕೈಗಾರಿಕೆಗಳ ಒಂದು ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು CIF ಕೂಡ ನಮ್ಮಲ್ಲಿ ಕೆಲಸವನ್ನು ಮಾಡ್ತವೆ. ಇವೆಲ್ಲ ಭಾರತದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ CARPಗಳು ಅಂತಲೂ ಕೂಡ ಕರಿತೀವಿ. ಅಸ್ಸಾಂ ರೈಫಲ್ಸು ಇಂಡಿಯಾ, ಮಯನ್ಮಾರು, ಗಡಿ ಭದ್ರತಾ ಪಡೆ ಇಂಡಿಯಾ, ಪಾಕಿಸ್ತಾನ್, ಇಂಡಿಯಾ, ಬಾಂಗ್ಲಾದೇಶ್. ಇನ್ನು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ CISF. ಇನ್ನು ಕೇಂದ್ರ ಮೀಸಲು ಪಡೆ, ಅದು ರಿಸರ್ವ್ ಪೊಲೀಸ್ ಅಂತ ಏನು ಕರಿತೀವಿ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಅದು ನಮಗೆ CRPF. ಇನ್ನು ಇಂಡೋ ಟಿಬೇಟಿಯನ್ ಬಾರ್ಡರು ನಿಮಗೆ ಗೊತ್ತಿದೆ, ITBP, ಇಂಡೋ ಚೀನಾದ ಬಗ್ಗೆ. ಇನ್ನು ಭಾರತದಲ್ಲಿ ದೊಡ್ಡ ಮಟ್ಟದ ಪ್ರೊಡಕ್ಷನ್ಸ್ಗಳು ಬೇಕು ಅಂದರೆ NSG ಕಮಾಂಡೋಸ್ ಅಂತ ಏನು ಕರಿತೀವಿ, ಅದು ರಾಷ್ಟ್ರೀಯ ಭದ್ರತಾ ಪಡೆ. ಇನ್ನು ಸಶಸ್ತ್ರ ಸೀಮಾ ಬಲ್ ಬರುತ್ತೆ, ಇಂಡಿಯಾ ನೇಪಾಳ, ಇಂಡಿಯಾ ಭೂತಾನ್ ಬಾರ್ಡ್ರನ್ನು ಕಾಯ್ತಕ್ಕಂಥ. ಹಂಗಾಗಿ ಇದು ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಇವನ್ನೆಲ್ಲ ಸ್ಟಾರ್ ಹಾಕೊಂಡು ನೆನ್ಪಿಟ್ಕೊಳ್ಬೇಕು ನೀವು. ಇಂಥದ್ದನ್ನು ಒಂದು ಕೇಳ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ. ಕ್ವಶನ್ ನಂಬರ್ 267 ಏನು ಹೇಳುತ್ತೆ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ? ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಇತ್ತು. ದ ವರ್ಲ್ಡ್ ಬೆಸ್ಟ್ ಗ್ರೀನ್ ಏರ್ಪೋರ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ವರ್ಲ್ಡಲ್ಲೇ ಇಷ್ಟೊಂದು ಗ್ರೀನರಿ ಏರ್ಪೋರ್ಟನ್ನು ನೋಡಿಲ್ಲ ಅಂತಂದರೆ ಅದು ನಮ್ಮ ಕರ್ನಾಟಕದ ಕೆಂಪೇಗೌಡ
ನಾನು ಉತ್ತರ ಹೇಳ್ತಾ ಇದ್ದೀನಿ ಅದೇನೆ. ಸೊ ನೆನ್ಪಿಟ್ಕೊಳ್ಳಿ, ಏನಂತ ಹೆಸರಿಟ್ರು ಅಂತ ಆಪ್ಷನಲ್ಲಿ ನಿಮಗೆ ಕಂಠೀರವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಡಾಕ್ಟರ್ ರಾಜ್ಕುಮಾರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸಂಗೊಳ್ಳಿ ರಾಯಣ್ಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೆಂಪೇಗೌಡ ಅಂತ ಕೊಟ್ಟರೆ ನಿಮ್ಮ ಆನ್ಸರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುತ್ತೆ. ಎಕ್ಸಾಕ್ಟ್ ಇದ್ರ ಮೇಲೆ ಪ್ರತಿ ಬಾರಿಯೂ ಕೂಡ ಒಂದೊಂದು ಪ್ರಶ್ನೆಗಳು ನಿಮಗೆ ಬರ್ತಾ ಇರ್ತವೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ. ನೆನ್ಪಿಟ್ಕೊಳ್ಳಿ, ಹೈದರಾಬಾದಲ್ಲಿರೋದು ರಾಜೀವ್ ಗಾಂಧಿ ಏರ್ಪೋರ್ಟ್, ಹೈದರಾಬಾದಲ್ಲಿ ಅದನ್ನೇ ಹೆಸರಿಟ್ಟಿರೋದು. ಇನ್ನು ಗುರು ರಾಮದಾಸ್ ಬರ್ತಾರೆ, ಅವ್ರ ಹೆಸರು ಅಮೃತ್ಸರದಲ್ಲಿ ಇಟ್ಟಿರೋದು. ಗುರು ರಾಮದಾಸ್ ಅವ್ರ ಹೆಸರು ಯಾಕೆ ಅಂತಂದರೆ ನಿಮಗೆ ಸಿಖ್ ಗುರುಗಳಲ್ಲಿ ಬರ್ತಕ್ಕಂಥ ಎರಡನೇ ಒಂದು ಗುರು ಅಂತ ಹೇಳ್ಬೋದು ರಾಮದಾಸ್ ಅವರು. ಯಾಕೆಂದರೆ ನಮ್ಮಲ್ಲಿ ಅಮೃತ್ಸರದ ಗೋಲ್ಡನ್ ಟೆಂಪಲ್ಗೆ ಅಕ್ಬರ್ನಿಂದ ಸೈಟನ್ನು ಅಂದರೆ ಆ ಜಾಗವನ್ನು ಪಡ್ಕೊಂಡವರೇ ಗುರು ರಾಮದಾಸ್, ಹಂಗಾಗಿ ಅವ್ರ ಹೆಸರನ್ನು ಇಟ್ಟಿದ್ದಾರೆ ಅಮೃತ್ಸರಕ್ಕೆ. ಇನ್ನು ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿ, ಇದು ಗೌಹಾತಿನಲ್ಲಿ ಬರುತ್ತೆ. ಅಂದರೆ ಗೌಹಾತಿ ಅಂದರೆ ಅಸ್ಸಾಂನ ಫಸ್ಟ್ CM ಆಗಿ ಕೆಲಸ ಮಾಡಿದಂಥವ್ರು, ಭಾಳ ದೊಡ್ಡ ಮಟ್ಟದ ಹೋರಾಟಗಾರರು, ಅವರ ಹೆಸರು. ಇನ್ನು ಬಿಜು ಪಟ್ನಾಯಕ್ ಏರ್ಪೋರ್ಟ್ ಬರೋದು ಭುವನೇಶ್ವರಲ್ಲಿ, ಅವರು ಕೂಡ ಅಷ್ಟೇ ನಮ್ಮಲ್ಲಿ ಒಂದು ವಿಶೇಷವಾಗಿ ಆ ಒಡಿಸ್ಸಾದ CM ಆಗಿಯೂ ಕೂಡ ಕೆಲಸವನ್ನು ಮಾಡಿದಂಥವ್ರು. ಮತ್ತು ಒಡಿಸ್ಸಾ ಮತ್ತು ಇಂಡೋನೇಷ್ಯಾದ ನಡುವಿನ ಒಂದು ಬಾಂಧವ್ಯ ಏನು ಬರುತ್ತೆ ಹೋರಾಟದ ವಿಚಾರದಲ್ಲಿ, ಅದರಲ್ಲಿ ಇವರಿಬ್ಬರು ಅತ್ಯುತ್ತಮ ಸ್ನೇಹಿತರು ಅಂತ ವರ್ಲ್ಡಲ್ಲಿ ಪ್ರತಿಬಿಂಬಿಸ್ಕೊಂಡವ್ರು ಇವರು. ಇನ್ನು ಗಯಾ ಏರ್ಪೋರ್ಟ್ ಅಂತಿದೆ, ಅದು ಬಿಹಾರ್ ಗಯಾದಲ್ಲೇ ಬರುತ್ತೆ. ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮಗೆ ಎಲ್ಲಿ ಸಿಗ್ತಕ್ಕಂಥದ್ದು? ನವದೆಹಲಿಯಲ್ಲಿ. ಭಾರತದಲ್ಲೇ ಅತ್ಯಂತ ದೊಡ್ಡ ಏರ್ಪೋರ್ಟು, ಹೆಚ್ಚು ಜನನೇ ಬಿಡೋದು ಅಂತ ಹೇಳ್ತೀವಿ. ಇನ್ನು ವೀರ್ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟು ಪೋರ್ಟ್ ಬ್ಲೇರಲ್ಲಿ, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ನ ಒಂದು ಕೇಂದ್ರ ಪ್ರದೇಶ ಪೋರ್ಟ್ ಬ್ಲೇರಲ್ಲಿ. ಇನ್ನು ಸರ್ದಾರ್ ವಲ್ಲಭಾಯ್ ಪಟೇಲು ಅಹಮದಾಬಾದಲ್ಲಿ. ಇನ್ನು ಕೆಂಪೇಗೌಡ ಬೆಂಗಳೂರಲ್ಲಿ. ಮಂಗಳೂರು ಏರ್ಪೋರ್ಟು ಅದು ಮಂಗಳೂರಲ್ಲಿ. ಇನ್ನು ಕೊಚ್ಚಿನ್ ಏರ್ಪೋರ್ಟು ಕೊಚ್ಚಿನ್ನಲ್ಲಿ. ಕ್ಯಾಲಿಕಟ್ ಏರ್ಪೋರ್ಟು ಕ್ಯಾಲಿಕಟ್ಟಲ್ಲಿ. ತ್ರಿವೆಂಡ್ರಮ್ ಕೂಡ ತ್ರಿವೆಂಡ್ರಮಲ್ಲಿ. ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂಬೈ, ಮೊದಲು ಸಹಾರಾ ಅಂತಿದ್ವಿ, ಈಗ ಅದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಹೆಸರು, ಅದರ ಟರ್ಮಿನಲ್ಗೆ ಬಂದಿರತಕ್ಕಂಥದ್ದು. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅದು ನಾಗ್ಪುರಲ್ಲಿ. ಜೈಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಚೆನ್ನೈ ಏರ್ಪೋರ್ಟ್, ತಿರುಚಿನಾಪಳ್ಳಿ ಏರ್ಪೋರ್ಟ್ ಮತ್ತು ಚೌಧರಿ ಚರಣ್ ಸಿಂಗ್ ಏರ್ಪೋರ್ಟ್ ನಿಮಗೆ ಲಕ್ನೋದಲ್ಲಿ ಬರುತ್ತೆ, ಚೌಧರಿ ಚರಣ್ ಸಿಂಗ್. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ, ಇದು ವಾರಣಾಸಿನಲ್ಲಿ ಬರ್ತಕ್ಕಂಥದ್ದು ಅವರ ಕ್ಷೇತ್ರ. ಇನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೋಲ್ಕತ್ತಾದಲ್ಲಿ ಬರುತ್ತೆ. ಇನ್ನು ಕೊಣ್ಣೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು, ಸೂರತ್ ಏರ್ಪೋರ್ಟು, ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಇವ್ರದ್ದು ಕೂಡ ಇಂದೋರಲ್ಲಿ ಬರುತ್ತೆ. ಇನ್ನು ಡಬೋಲಿನ್ ಏರ್ಪೋರ್ಟು ಡಾಬೋಲಿನಲ್ಲಿ ಬರುತ್ತೆ, ಗೋವಾದಲ್ಲಿ. ಇನ್ನು ಕೊಯಮತ್ತೂರು ಏರ್ಪೋರ್ಟ್ ಇದೆ. ಇನ್ನು ಶೇಖ್ ಉಲುಮ್ ಏರ್ಪೋರ್ಟು ಶ್ರೀನಗರ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಇಂಪಾಲ್, ಮದುರೈ, ಆಮೇಲೆ ಬಗೋಡ್ರಾ ಇವೆಲ್ಲ ಬರ್ತಕ್ಕಂಥವು. ಇನ್ನು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ಕರ್ನಾಟಕದಲ್ಲಿ. ಆಮೇಲೆ ಚಂಡೀಗಢ, ನಾಸಿಕ್ಕು, ವಡೋದರಾ, ಕುಶಿನಗರು, ದೆನ್ ಸೂರತ್, ಇವೆಲ್ಲ ಅದೇ ಹೆಸರಿನಲ್ಲಿ ಇರ್ತಕ್ಕಂತಹ ಏರ್ಪೋರ್ಟ್ಗಳು ಆಗುತ್ತೆ. ಬನ್ನಿ ನೆಕ್ಸ್ಟ್ 268 ಬರೋಣ. ಗೋಲ್ಡನ್ ಚಾರಿಯಟ್ ಅಂಥೇಳಿ ಯಾರನ್ನ ಕರೀಲಾಗಿದೆ? ಗೋಲ್ಡನ್ ಚಾರಿಯಟ್ ಬಸ್ಸು, ಹಡಗು, ರೈಲು, ಮೆಟ್ರೋ ಅಂತ ಬಂದರೆ ವೆರಿ ಇಂಪಾರ್ಟೆಂಟ್ ಕಾಣ್ತಾ ಇದೆ ನಿಮಗೆ. IRCTCನವರು ಮತ್ತು ಕರ್ನಾಟಕ ರೈಲ್ವೆ ಬೋರ್ಡ್ನವರು ಸೇರ್ಕೊಂಡು ಮಾಡಿರ್ತಕ್ಕಂಥ ಗೋಲ್ಡನ್ ಚಾರಿಯಟ್ ದಕ್ಷಿಣ ಭಾರತದ ರೈಲ್ವೆಯ ಅತ್ಯುನ್ನತವಾದಂತಹ ಐಷಾರಾಮಿ ರೈಲು, ಅದೇನೇ ಗೋಲ್ಡನ್ ಚಾರಿಯಟ್. 268 ಪ್ರಶ್ನೆಗೆ ಉತ್ತರ ರೈಲು. ಹಾಗಾಗಿ ಗೋಲ್ಡನ್ ಚಾರಿಯಟ್ ದಕ್ಷಿಣ ಭಾರತದಲ್ಲಿ ಪ್ರವಾಸಗಳನ್ನು ಮಾಡುವಂಥ ಭಾರತದ ಮೊಟ್ಟ ಮೊದಲ ಏಕೈಕ ಐಷಾರಾಮಿ ರೈಲಿದು ಗೋಲ್ಡನ್ ಚಾರಿಯಟ್. ಐಷಾರಾಮಿ ವೈಭೋಗ ನಿಮಗೆ ಸಿಗತ್ತೆ ಇಲ್ಲಿ, 5 ಸ್ಟಾರ್ ಲೆವೆಲ್ಲಿಗೆ ಅಂತೀವಲ್ಲ ಅದು. ದಕ್ಷಿಣ ಭಾರತದ ಕೆಲವು ಪ್ರಮುಖ ತಾಣಗಳಲ್ಲಿ 3 ಪ್ರಯಾಣ ಮಾರ್ಗಗಳನ್ನು ನೀಡತಕ್ಕಂತಹ ಅತ್ಯುತ್ತಮ ಅಂಥೇಳಿ ಇದಕ್ಕೆ ಪ್ರಶಸ್ತಿಯನ್ನು ಕೊಟ್ಟಾಗಿರ್ತಕ್ಕಂಥ ರೈಲಿದು. ಇನ್ನು ದ್ರಾವಿಡ ಸಂಸ್ಕೃತಿಯ ನೀತಿಯ ಸೌಂದರ್ಯವನ್ನು ಮರುಸೃಷ್ಟಿ ಮಾಡಬೇಕು, ಅದಕ್ಕಾಗಿ ಇದನ್ನು ವಿನ್ಯಾಸಗೊಳಿಸಿದ್ದಾರೆ. ಈ ಭಾರತೀಯ ಐಷಾರಾಮಿ ರೈಲು ಭಾರತದ ಅನನ್ಯ ಪ್ರಯಾಣದ ಅನುಭವಗಳನ್ನು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಪ್ರವಾಸ ಮಾಡುವಂಥವ್ರಿಗೆ ಇದು ಈ ಅತ್ಯಾಧುನಿಕ ಸೌಲಭ್ಯಗಳನ್ನು ಕೊಡುತ್ತೆ. ಇದರದ್ದೊಂದು ಮೋಟೋ ಇದೆ, ಅಂದರೆ ಒಂದು ಸ್ಫೂರ್ತಿದಾಯಕ ಲೈನ್, ಹಲವು ಲೋಕಗಳು ಒಂದೇ ಪಯಣ ಅನ್ನುವಂತಹ ಒಂದು ವಿಚಾರದಲ್ಲಿ ಇದನ್ನು ಮಾಡುತ್ತೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಒಂದು ಸಾಂಕೇತಿಕ ಐಷಾರಾಮಿ ರೈಲಾಗಿ ತನ್ನ ಅತಿಥಿಗಳನ್ನು ಇದು ಯಾವಾಗಲೂ ಕೂಡ ಪ್ರವಾಸಕ್ಕಾಗಿ ಸ್ವಾಗತ ಮಾಡುತ್ತೆ. ಗೋಲ್ಡನ್ ಚಾರಿಯಟ್ ಇದನ್ನು IRCTC ಮತ್ತು ಕರ್ನಾಟಕದ
ಕರ್ನಾಟಕ ಸ್ಟೇಟ್ TDCನವರು ಸೇರಿಕೊಂಡು ಜಂಟಿಯಾಗಿ ಮಾಡಿರ್ತಕ್ಕಂಥ ಒಂದು ಉದ್ಯಮ ಇದು. ಹಾಗಾಗಿ ಗೋಲ್ಡನ್ ಚಾರಿಯಟ್ ನಿಮಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ದಕ್ಷಿಣ ಭಾರತದ ಅತ್ಯುನ್ನತ ಪ್ರವಾಸವನ್ನು ಕೂಡ ಮಾಡಿಸುತ್ತೆ. ಮತ್ತು ರೈಲಿನ ಚಕ್ರಗಳ ಮೇಲೆ VIP ಅಂತೆ ಬದುಕಬಹುದು. ಹಾಗೆ ಕೇಂದ್ರಾಡಳಿತ ಪ್ರದೇಶ ಪಾಂಡಿಚೇರಿ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳನ್ನು ಅನ್ವೇಷಣೆ ಮಾಡಿ ಒಳ್ಳೆ ಟೂರಿಂಗ್ ಸ್ಪಾಟ್ಗಳನ್ನ ನೋಡೋದಕ್ಕೆ ಇದೊಂದು. ಹೆಂಗೆ ಸಮುದ್ರದಲ್ಲಿ ನೀವು ಕ್ರೂಸ್ಗಳಿಗೆ ಹೋಗ್ತಿರೋ ಹಾಗೆ ರೈಲ್ನ ಹಳಿ ಮೇಲೆ ಹೋಗಬೇಕು ಅಂದರೆ ಗೋಲ್ಡನ್ ಚಾರಿಯಟ್ನಲ್ಲಿ ನೀವು ಪ್ರಯಾಣ ದೂರವಾಗಿ ನಾವೇನು ಮಿಸ್ಟೇಕ್ಸ್ ಮಾಡಲ್ಲ ಅಂತ ಹೇಳ್ತೀರಿ. 31 ಕರ್ನಾಟಕದಲ್ಲಿ ಆಡಳಿತಕ್ಕಾಗಿ 4 ವಿಭಾಗಗಳನ್ನು ಮಾಡಿದ್ದೇವೆ. 4 ವಿಭಾಗಗಳು: ಬೆಳಗಾವಿ, ಬೆಂಗಳೂರು, ಕಲಬುರಗಿ, ಮೈಸೂರು. ಪಕ್ಕದಲ್ಲಿ ಚಿತ್ರ ಕಾಣ್ತಾ ಇದೆ ನಿಮಗೆ. ಈ ಥರದ 31 ಜಿಲ್ಲೆಗಳನ್ನು ಕೂಡ 4 ಕಂದಾಯ ವಿಭಾಗಗಳನ್ನಾಗಿ ಮಾಡಿ ಈ ರಾಜ್ಯದ ಆಡಳಿತವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಬೆಳಗಾವಿ ವಿಭಾಗ ಏನಿದೆ ಅದೊಂದೊಬ್ಬ ದೊಡ್ಡ ವಿಭಾಗ. ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ವಿಜಯಪುರ. ಇನ್ನು ಬೆಂಗಳೂರು ವಿಭಾಗಕ್ಕೆ ಬೆಂಗಳೂರು ರೂರಲ್ಲು, ಬೆಂಗಳೂರು ಅರ್ಬನ್ನು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ರಾಮನಗರ, ಶಿವಮೊಗ್ಗ, ತುಮಕೂರು. ಇನ್ನು ಕಲಬುರಗಿ ಏರಿಯಾಕ್ಕೆ ಬಂದರೆ, ಪೂರ್ತಿ ಕಲಬುರಗಿ ಏರಿಯಾಕ್ಕೆ ಬಂದರೆ ನಮಗೆ ಬಳ್ಳಾರಿ, ಬೀದರು, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯನಗರ ಮತ್ತು ಯಾದಗಿರಿ ಇದಿಷ್ಟು ನಮಗೆ ಈ ಭಾಗಕ್ಕೆ ಸಿಗುತ್ತೆ. ಇನ್ನು ಮೈಸೂರು ವಿಭಾಗಕ್ಕೆ ಬಂದರೆ ನಮಗೆ ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ ಇವೆಲ್ಲ ನಮಗೆ ಬರ್ತವೆ. ಹಾಗಾಗಿ ಕರಾವಳಿ ತೀರದಲ್ಲಿ ನೋಡ್ಬೋದು, ಕರಾವಳಿಯ 3 ಜಿಲ್ಲೆಗಳು ನಮಗೆ ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು. ಓಕೆ, ಇವು ನಮಗೆ ಮೈಸೂರು ವಿಭಾಗಕ್ಕೆ ಬರ್ತವೆ. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ವೆರಿ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗಿರ್ತಕ್ಕಂತಹ ಕಾರವಾರ ಭಾಗ ಏನಿದೆ ಅದು ಕೂಡ ವೆರಿ ಇಂಪಾರ್ಟೆಂಟಾಗಿ ನಮಗೆ ಸಿಗ್ತದೆ. ಯಾವ ಭಾಗಕ್ಕೆ? ಬೆಳಗಾವಿ ವಿಭಾಗಕ್ಕೆ ಸಿಗುತ್ತೆ ಕರಾವಳಿ. ಯಾಕೆಂದರೆ ಇಲ್ಲಿ ಮೇಲ್ಭಾಗದಲ್ಲಿ ಬರೋದನ್ನು ಬೆಳಗಾವಿಗೆ ಸೇರಿಸಿದರೆ, ಕೆಳಗಡೆ 2 ಜಿಲ್ಲೆಗಳನ್ನು ಮೈಸೂರು ವಿಭಾಗಕ್ಕೆ ಸೇರಿಸಿದ್ದಾರೆ. 270 ಬರೋಣ. 270ನೇ ಪ್ರಶ್ನೆ ತುಂಬ ಅದ್ಭುತವಾದ ಪ್ರಶ್ನೆ. ಸದ್ಭಾವನ್ ದಿವಸ್ ಅನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತೆ? ರಾಜೀವ್ ಗಾಂಧಿಯವರ ಒಂದು ನೆನಪು ಮಾಡ್ಕೊಳ್ಳದೆ ಈ ಸದ್ಭಾವನ್ ದಿವಸ್ ವಿಚಾರದಲ್ಲಿ ಆಗಸ್ಟ್ 21, 20, 19, 18 ಅಂತ ನಿಮ್ಮ ಉತ್ತರ ಆಗಿರಬೇಕು. ಆಗಸ್ಟ್ 21. ರಿಮೆಂಬರಿಂಗ್ 7th ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ರಾಜೀವ್ ಗಾಂಧಿ ಅವ್ರನ್ನ ನೆನಪು ಮಾಡ್ಕೊಳ್ಳೋವಂಥ ಕಾರಣಕ್ಕಾಗಿ 20th ಆಗಸ್ಟ್ ಏನಿದೆ, ಈ 20 ಆಗಸ್ಟ್ ಅವರ ಬರ್ತ್ ಆ್ಯನಿವರ್ಸರಿ. ಸೊ ಹಂಗಾಗಿ ಅವತ್ತು ಅವ್ರನ್ನ ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ಸದ್ಭಾವನ್ ದಿವಸನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ರಿಮೆಂಬರಿಂಗ್ ದ 7th ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಆನ್ ಹಿಸ್ ಬರ್ತ್ ಆ್ಯನಿವರ್ಸರಿ ಆಗಸ್ಟ್ 20th. ಓಕೆ, ಸದ್ಭಾವನ್ ದಿವಸ್ ಅವ್ರನ್ನ ಆಚರಣೆ ಮಾಡ್ತಾರೆ. ಯಾಕೆ ಅಂತ ನೋಡೋಣ. ಭಾರತದಲ್ಲಿ ಒಂದು ಸಾಮರಸ್ಯವನ್ನು ತರಬೇಕು ಅಂತ ಹೋರಾಟ ಮಾಡಿದಂಥ ದಿನ ಇದು ಸದ್ಭಾವನ್ ದಿವಸ್. ವಾರ್ಷಿಕವಾಗಿ ಆಗಸ್ಟ್ 20ರಂದು ಇದನ್ನು ಆಚರಣೆ ಮಾಡ್ತಾರೆ. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಜನ್ಮ ವಾರ್ಷಿಕೋತ್ಸವವನ್ನು ಇಲ್ಲಿ ಆಚರಣೆ ಮಾಡ್ತಾರೆ. ಏಕೀಕೃತ ಮತ್ತು ಪ್ರಗತಿಪರ ರಾಷ್ಟ್ರದ ದೃಷ್ಟಿಕೋನ ಇದರಲ್ಲಿತ್ತು ಸದ್ಭಾವನ್ ದಿವಸಲ್ಲಿ. ಅದನ್ನು ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರ ಸದ್ಭಾವನ್ ದಿವಸನ್ನು ಆಚರಣೆ ಮಾಡಿದ್ರು. ಭಾರತದ ವೈವಿಧ್ಯಮಯವಾಗಿರ್ತಕ್ಕಂಥ ಸಮುದಾಯಗಳಲ್ಲಿ ಶಾಂತಿ, ಸಾಮರಸ್ಯ ಮತ್ತು ರಾಷ್ಟ್ರೀಯ ಏಕೀಕರಣತೆಯನ್ನು ಉತ್ತೇಜಿಸಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡಿದ್ದಾರೆ. ಇನ್ನು ಆಗಸ್ಟ್ 20, 1944 ಜನಿಸಿದಂಥ ರಾಜೀವ್ ಗಾಂಧಿಯವರು 84ರಿಂದ 89 ಮಧ್ಯ ಈ ದೇಶದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಹಾಗೆ ಸೇವೆಯನ್ನು ಸಲ್ಲಿಸೋದರಲ್ಲಿ ಅತ್ಯಂತ ಕಿರಿಯ ನಾಯಕರು ಅನ್ನುವಂಥದ್ದು ಕೂಡ ಅವರ ಹೆಸರಿಗೆ ಒಂದು ಶ್ರೇಷ್ಠತೆ ಬಂದಿದೆ. ಭಾರತವನ್ನು ಮಾಡರ್ನೈಸ್ ಮಾಡಬೇಕು ಅನ್ನೋ ವಿಚಾರವಾಗಿ ಇವರು ಅನೇಕ ವಿಶೇಷವಾಗಿ ತಂತ್ರಜ್ಞಾನ, ಶಿಕ್ಷಣ ಮತ್ತು ಕ್ಷೇತ್ರಗಳಲ್ಲಿ ಹೊಸ ಹೊಸ ಪ್ರಯತ್ನಗಳಿಗೆ ದಾರಿ ಹಾಕಿದವರು. ರಾಜೀವ್ ಗಾಂಧಿ ಯುವಕರ ಶಕ್ತಿಯನ್ನು ತುಂಬ ನಂಬಿದ್ದಂಥವರು. ಸಾಮಾಜಿಕ ಸಾಮರಸ್ಯವನ್ನು ಪ್ರತಿಪಾದನೆ ಮಾಡ್ತಾ ಬಂದರು. ಭಾರತದ ಶಕ್ತಿ ಅದರ ವೈವಿಧ್ಯತೆಯಲ್ಲಿದೆ ಅಂತೇಳಿ ಅರ್ಥ ಮಾಡ್ಕೊಂಡವರು. ಹಾಗಾಗಿ ಆ ವೈವಿಧ್ಯತೆಯ ಈ ಪರಂಪರೆಯನ್ನು ಗೌರವಿಸಬೇಕು, ಅದನ್ನು ಏಕೀಕೃತ ಮತ್ತು ಸಮೃದ್ಧ ಭಾರತದ ಒಂದು ದೃಷ್ಟಿಕೋನವನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಸದ್ಭಾವನ್ ದಿವಸನ್ನು ಆಚರಣೆ ಮಾಡ್ತಾ ಬಂದರು. ನೆಕ್ಸ್ಟ್ ನೋಡೋಣ. 271 271ನೇ ಪ್ರಶ್ನೆ. ಇಸ್ರೋ ಸಂಸ್ಥೆಯು ಪ್ರಾರಂಭವಾದ ವರ್ಷ. ಇಸ್ರೋ ಭಾರತದ ಅತ್ಯದ್ಭುತವಾದಂತಹ ವೈಮಾನಿಕ ವಿಚಾರದಲ್ಲಿ ತಮ್ಮ ದಾಖಲೆಯನ್ನು ಮಾಡಿರ್ತಕ್ಕಂಥ ಇಸ್ರೋ ಕೇಂದ್ರ, ಅದು ಸ್ಥಾಪನೆ ಆಗಿದ್ದು ಯಾವಾಗ ಅಂತ ನೀವು ನೋಡೋದಾದರೆ ಇಸ್ರೋ ಸ್ಥಾಪನೆ ಆಗಿದ್ದು 1969.
ಅಟ್ ಪ್ರೆಸೆಂಟ್ ಈಗ ಇಸ್ರೋದ ಅಧ್ಯಕ್ಷರಾಗಿ ನಮಗೆ ವಿ ನಾರಾಯಣನ್ ಇದ್ದಾರೆ. ಅಟ್ ಪ್ರೆಸೆಂಟ್ ಅಂತ ನಾನು ಹೇಳ್ತಾ ಇರೋದು 2025 ಈ ಮೇ ತಿಂಗಳ ಲೆವೆಲಿಗೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ವಿ ನಾರಾಯಣ್ ಅವರು ಇದರ ಅಧ್ಯಕ್ಷ ಆಗಿದ್ದಾರೆ. ಹಾಗಾಗಿ ಇಸ್ರೋ 1969 ಇದು ಸ್ಥಾಪನೆ ಆಗುತ್ತೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ಸ್ ಇದನ್ನು ಮಾಡಲಾಗಿದೆ. ಭಾರತದ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಮುಖ್ಯ ಕಚೇರಿ ಬೆಂಗಳೂರಲ್ಲೇ ಇದೆ. ಹಾಗಾಗಿ ಇದರ ಬಾಹ್ಯಾಕಾಶ ಅಭಿಯಾನವನ್ನು ಮೊಟ್ಟ ಮೊದಲವಾಗಿ ಭಾರತದಲ್ಲಿ ಸ್ಟಾರ್ಟ್ ಮಾಡಬೇಕಾದಂಥವರು ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಹಾಗಾಗಿ ಭಾರತೀಯ ಬಾಹ್ಯಾಕಾಶ ಅಭಿಯಾನ ಪಿತಾಮಹ ಅಂತೇಳಿ ವಿಕ್ರಮ್ ಸಾರಾಭಾಯ್ ಅವ್ರನ್ನ ಕರಿತೀವಿ. ಇಸ್ರೋ ಮುಖ್ಯ ಕೇಂದ್ರಗಳು ನಮಗೆ ಬೆಂಗಳೂರಿದೆ, ಹಾಸನ್ ಇದೆ, ತಿರುವನಂತಪುರ ಕೇರಳದಲ್ಲಿದೆ, ಅಹಮದಾಬಾದ್ ಗುಜರಾತಲ್ಲಿ, ಮಹೇಂದ್ರಗಿರಿ ತಮಿಳುನಾಡಲ್ಲಿ, ಶ್ರೀಹರಿಕೋಟ ಆಂಧ್ರ ಪ್ರದೇಶ್. ಇವು ಇಸ್ರೋದ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರಗಳು. ಇಸ್ರೋದ ಸ್ಪೆಷಲ್ ಫ್ಯಾಕ್ಟಿ ಬಂದರೆ ಇಸ್ರೋ ಉಡಾವಣೆ ಮಾಡಿದಂಥ ಮೊಟ್ಟ ಮೊದಲ ಉಪಗ್ರಹ ಆರ್ಯಭಟ 1975 ಮಾಡಿದ್ವಿ. ಯಾಕೆಂದರೆ ವರ್ಲ್ಡ್ ಲೆವೆಲಲ್ಲಿ ರಷ್ಯಾ ಸ್ಪುಟ್ನಿಕ್ಕನ್ನು ಮಾಡೋದ್ರ ಮುಖಾಂತರ ಬಿಂಬಿಸೋ ಟೈಮಲ್ಲಿ ಅಮೆರಿಕ ಕೂಡ ಸಾಧನೆ ಮಾಡಿತ್ತು. ಭಾರತ ಯಾಕೆ ಮಾಡಬಾರ್ದು ಅನ್ನುವಂಥ ವಿಚಾರ ಬಂದಾಗ ಆರ್ಯಭಟ ಉಡಾವಣೆ ಆಯಿತು. ಇನ್ಸಾಟ್ ಸರಣಿಯ ಮೊದಲ ಉಪಗ್ರಹ ಇನ್ಸಾಟ್ 2A ಉಡಾವಣೆಯಾಗಿದೆ. ಆಮೇಲೆ 1984 ಇಂಡೋ ರಷ್ಯನ್ ಅಂತರಿಕ್ಷಯಾನ ರಾಕೇಶ್ ಶರ್ಮಾ ಅವರು ಮಾಡ್ತಾರೆ. ಹಾಗೆ ಅಂತರಿಕ್ಷಯಾನ ಮಾಡಿದ ಮೊದಲ ಭಾರತೀಯರಾಗ್ತಾರೆ. ಇನ್ನು 2013 ನವೆಂಬರ್ 5 ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದಲೇ ಒಂದು ಧ್ರುವಗಾಮಿ ರಾಕೆಟನ್ನು ಹಾರಿಸಿದ್ವಿ. ಅದು ಮಂಗಳಯಾನ ಅಂತರಿಕ್ಷ ನೌಕೆಯಾಗಿ ಸಕ್ಸಸ್ಫುಲ್ ಆಯಿತು. 2019 ಚಂದ್ರಯಾನ್ ಉಡಾವಣೆಯಲ್ಲಿ ಚಂದ್ರಯಾನ್ 1, 2 ನಮಗೆ ಯಶಸ್ವಿಯಾಗಿರ್ತಕ್ಕಂಥ ಆಧಾರಗಳನ್ನು ಕೊಡ್ತು. ನೆಕ್ಸ್ಟ್ ಬರೋಣ 272 272ನೇ ಪ್ರಶ್ನೆ. ಗುಕೇಶ್ ದೊಮ್ಮರಾಜು ಅಂದ ತಕ್ಷಣ ಯುವ ಪಡೆಗಳಲ್ಲಿ ಒಂದು ಸಂಚಲನ ಆಗಬೇಕು. ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆ ಮಾಡಿದವರ ಲಿಸ್ಟಲ್ಲಿ ಇವರ ಹೆಸರು ಬರುತ್ತೆ. ಗುಕೇಶ್ ದೊಮ್ಮರಾಜು ಭಾರತದಿಂದ ಚೆಸ್ ವಿಶ್ವ ಚಾಂಪಿಯನ್ ಆದಂಥ ಎಷ್ಟನೇವರು? ಮೊದಲಿಗರ, ಎರಡನೇವರ, ಮೂರನೇವರ, ನಾಲ್ಕನೇವರ ಅಂತ ಕೇಳಿದ್ದಾರೆ. ಹಾಗಾಗಿ ಗುಕೇಶ್ ಅವರು ವಿಶ್ವ ಚಾಂಪಿಯನ್ ಆದಂತಹ ಭಾರತದಿಂದ ನೋಡೋದಾದರೆ ಅವರು ಎರಡನೇವರು. ವಿಶ್ವನಾಥನ್ ಆನಂದ್ ಅವರು ನಮ್ಮಲ್ಲಿ ಯಾವಾಗ ವರ್ಲ್ಡ್ ಲೆವೆಲಲ್ಲಿ ಭಾರತವನ್ನು ಪ್ರತಿನಿಧಿಸಿದಾಗ ಭಾರತಕ್ಕೆ ಅದೊಂದು ಜಾಣ್ಮೆಯ ಆಟ ಆಡುವಂಥ ಕಲೆ ನಮಗೆ ಗೊತ್ತಿತ್ತು, ಚದುರಂಗ. ಯಾಕೆಂದರೆ ವರ್ಲ್ಡಿಗೆ ಪರಿಚಯ ಮಾಡಿದವರೇ ನಾವು ಅದನ್ನು. ಹಾಗಾಗಿ ಆಟದ ಅತ್ಯುನ್ನತ ಪ್ರಶಸ್ತಿ ಇವ್ರ ಪಾಲಿಗೆ ಬಂದಿತ್ತದು. ಎರಡನೇ ಪ್ರಶಸ್ತಿಯನ್ನು ಆ ಥರ ಲೆವೆಲಲ್ಲಿ ಗೆದ್ದವರು ಅಂತಂದರೆ ಅದು ಗುಕೇಶ್ ಅವರು. ಅತ್ಯಂತ ಕಿರಿಯ ವಯಸ್ಸಲ್ಲಿ ಸಾಧನೆ ಮಾಡಿದವ್ರಲ್ಲಿ ಇವರು ಮೂರನೇವರು ಕೂಡ ಆಗ್ತಾರೆ ಕಿರಿಯವರಲ್ಲಿ. ಬಟ್ ಈ ಪ್ರಶಸ್ತಿ ಗೆದ್ದವ್ರಲ್ಲಿ ಇವರು ಎರಡನೇವರು. ಹಾಗಾಗಿ ಗುಕೇಶ್ ಅವರು ಭಾಳ ದೊಡ್ಡ ಮಟ್ಟದ ಸಾಧನೆ. ಗುಕೇಶ್ ದೊಮ್ಮರಾಜ್ ಅವರು ಚೆಸ್ ಇತಿಹಾಸದಲ್ಲಿ ಈ ಥರದ ಗ್ರ್ಯಾಂಡ್ ಮಾಸ್ಟರ್ ಆದಂಥ ಮೂರನೇ ಕಿರಿಯ ಗ್ರ್ಯಾಂಡ್ ಮಾಸ್ಟರ್. ಪ್ರಶಸ್ತಿ ಗೆದ್ದವರಲ್ಲಿ ಎರಡನೇ ಅವರು ಭಾರತದಿಂದ. ಏಜ್ ಲಿಸ್ಟಲ್ಲಿ ಬಂದರೆ ಮೂರನೇ ಕಿರಿಯನವರು, 18 ವರ್ಷ ಆಗಿತ್ತು ಅವ್ರಿಗೆ ಗೆದ್ದಾಗ. 2024 ವಿಶ್ವ ಚೆಸ್ ಚಾಂಪಿಯನ್ಶಿಪ್ಸ್ ನವಂಬರ್ ಡಿಸೆಂಬರ್ 2024ರಲ್ಲಿ ಗುಕೇಶ್ ಅವರು ಗೆಲ್ತಾರೆ. ಯಾರನ್ನ ಸೋಲಿಸಿ? ಡಿಂಗ್ ಲೆರನ್ ಅವರನ್ನು ಸೋಲಿಸೋದ್ರ ಮುಖಾಂತರವಾಗಿ ಗುಕೇಶ್ ಈ ಪ್ರಶಸ್ತಿಯನ್ನು ಗೆಲ್ತಾರೆ. 2024 ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ 2024ರಲ್ಲಿ ಇವರ ಹೆಸರು ಇತ್ತು. ಯಾಕೆಂದರೆ ಇದೇ ಧ್ಯಾನ್ ಚಂದ್ ಖೇಲ್ ರತ್ನ ಆರಂಭವಾದಾಗ ಮೊದಲು ಈ ಪ್ರಶಸ್ತಿಯನ್ನು ಪಡೆದವರೇ ವಿಶ್ವನಾಥನ್ ಆನಂದ್ ಅವರು. ಹಾಗಾಗಿ ಇತ್ತೀಚೆಗೆ ಪಡೆದಂಥವರು ಅಂತ ಕೇಳಿದ್ರೆ ಅದು ಧ್ಯಾನ್ ಚಂದ್ ಪ್ರಶಸ್ತಿಯಲ್ಲಿ ಗುಕೇಶ್ ಅವರು ಕೂಡ ಹೆಸರನ್ನು ಪಡೆದರು. 2025 ಟೈಮ್ಸ್ ಆಫ್ ಇಂಡಿಯಾ ಪ್ರಶಸ್ತಿಯನ್ನು ಪಡೆದವರಲ್ಲೂ ಕೂಡ ಇವರ ಹೆಸರು ನಮಗೆ ಸಿಗತ್ತೆ. ನೆಕ್ಸ್ಟ್ ಮಾಡೋಣ 273 273ನೇ ಪ್ರಶ್ನೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಇಂದಿನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ? ಸಂಜೀವ್ ಖನ್ನಾ, DY ಚಂದ್ರಚೂಡ್, ಯು ಲಲಿತ್, NV ರಮಣ. ನಿಮ್ಗೆ ಸುಪ್ರೀಂ ಕೋರ್ಟ್ ಇತಿಹಾಸ ತುಂಬ ಅದ್ಭುತವಾಗಿದೆ ಅಲ್ಲ. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದಾಗಲೇ ಕೇಂದ್ರೀಯ ನ್ಯಾಯಾಲಯ ವ್ಯವಸ್ಥೆಯನ್ನು ಅವರು ಜಾರಿಗೆ ತಂದರು. 1935ನಲ್ಲಿ ಫೆಡರಲ್ ಕಾನ್ಸ್ಟಿಟ್ಯೂಷನ್ಸ್ನ ವಿಚಾರಗಳು ಬಂದಾಗ ಭಾರತಕ್ಕೆ ಫೆಡರಲ್ ಜುಡಿಷಿಯರಿ ಸೆಕ್ಷನ್ಸ್ಗಳನ್ನು ತರೋದಕ್ಕೆ 1935 ಆ್ಯಕ್ಟ್ ಎಷ್ಟು ದೊಡ್ಡ ಕೊಡುಗೆಗಳನ್ನು ಕೊಡ್ತು ಅಂತ ಓದಿದ್ದೀರಾ. ಆ ನಿಟ್ಟಿನಲ್ಲಿ ಇವತ್ತು ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಸುಪ್ರೀಂ ಕೋರ್ಟ್ನ ಇಂದಿನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತಂದರೆ, ಅಟ್ ಪ್ರೆಸೆಂಟ್ ನಾನು ಈಗ ಮಾಡ್ತಾ ಇದ್ದೀನಲ್ವಾ, 2025 ಜೂನ್ ಲೆವೆಲಿಗೆ ನಾನು ಮಾತಾಡೋದಾದರೆ ಸರ್ವೋಚ್ಚ ನ್ಯಾಯಾಲಯದ ಇಂದಿನ ಮುಖ್ಯ ನ್ಯಾಯಮೂರ್ತಿಗಳು BR ಗವಾಯಿ ಅಂತ ಕರಿತೀವಿ. ಇವರೇ ಇಂದಿನ ನಮ್ಮ ಸುಪ್ರೀಂ ಕೋರ್ಟ್ನ ಜಡ್ಜ್ ಅವರು. ಯಾಕೆಂದರೆ BR ಗವಾಯಿ ಅಂತಂದರೆ
ಭೂಷಣ್ ರಾಮಕೃಷ್ಣ ಗವಾಯ್ ಅಂತ ಅವ್ರ ಪೂರ್ಣ ಹೆಸರು. ಭಾರತದ ಸುಪ್ರೀಂ ಕೋರ್ಟ್ ಕಾಯ್ದೆಗಳು ಭಾರತದಲ್ಲಿ ನಮ್ಗೆ ಜಾರಿಗೆ ಬಂದಿದ್ದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಏನು ಬಂತಲ್ಲ 1773ನಲ್ಲಿ, ಭಾರತದ ಸಂವಿಧಾನ ಕಾನೂನು ಕಾಯ್ದೆ ಅಂತ ಶುರುವಾಗಿದ್ದೆ 1773 ರೆಗ್ಯುಲೇಟಿಂಗ್ ಕಾಯ್ದೆ. ಆ ಪ್ರಕಾರ ಕೋಲ್ಕತ್ತಾದಲ್ಲೇ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟನ್ನು ಓಪನ್ ಮಾಡಲಾಯಿತು. ಹಾಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ಭಾರತದ ಈ 3 ಪ್ರಾಂತ್ಯಗಳಿಗೆ ಸೇರಿದ, ಅಂದರೆ ಕೋಲ್ಕತ್ತಾ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಬಾಂಬೆ ಪ್ರಾಂತ್ಯಗಳಿಗೆ ಸೇರಿದಂಥ ಉನ್ನತ ಜಡ್ಜ್ಮೆಂಟ್ಗಳನ್ನೆಲ್ಲ ಇಲ್ಲಿ ನಮಗೆ ತರ್ತಾ ಇದ್ದರು ಕೋಲ್ಕತ್ತಾಕ್ಕೆ. ಹಾಗಾಗಿ ಬ್ರಿಟಿಷ್ ಅವಧಿಯಲ್ಲೇ ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾಗಿತ್ತು. ಆ ನಂತರ ನಮಗೆ ಮದ್ರಾಸ್ ಮತ್ತು ಬಾಂಬೆಯಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗಳು ಕ್ರಮವಾಗಿ 1800 ಮತ್ತು 1823, ಬಾಂಬೆನಲ್ಲಿ 1800ರಲ್ಲಿ ಮದ್ರಾಸಲ್ಲಿ ಸ್ಥಾಪನೆ ಆಯಿತು. ಕಿಂಗ್ 3ನೇ ಜಾರ್ಜ್ ಭಾರತಕ್ಕೆ ಈ ರೀತಿಯ 3 ಪ್ರಾಂತ್ಯಗಳಿಗೂ 3 ಸುಪ್ರೀಂ ಕೋರ್ಟ್ಗಳನ್ನು ಕೊಡುವಂಥ ಕಾಯ್ದೆಗಳನ್ನು ಮಾಡೋದ. ಆದರೆ 1861 ಭಾರತದಲ್ಲಿ ಬಂದಂಥ ಒಂದು ವಿಶೇಷವಾದ ಬದಲಾವಣೆ, ಭಾರತದ ಕೋರ್ಟ್ಗಳ ಕಾಯ್ದೆ ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡ್ತು. ಹಾಗಾಗಿ 1861ನಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಹೈಕೋರ್ಟ್ಗಳು 3 ಕಡೆ ಸ್ಥಾಪನೆ ಆದವು. ಇನ್ನು 1947 ಭಾರತ ಸ್ವತಂತ್ರ ಪಡೆದ ನಂತರ ಭಾರತ ಸಂವಿಧಾನಗಳು ಎಲ್ಲ ಗರಿಗೆದರಿದು ಎಲ್ಲ ರಚನೆ ಆಯಿತು. ಜನವರಿ 26, 1950 ಭಾರತಕ್ಕಾಗಿ ಸಂವಿಧಾನವನ್ನು ನಾವು ಅರ್ಪಣೆ ಮಾಡಿದಾಗ ಈ ಸುಪ್ರೀಂ ಕೋರ್ಟ್ ಕೂಡ ಅವತ್ತು ನಮಗೆ ಅಸ್ತಿತ್ವಕ್ಕೆ ಬಂತು. ಇದು ಭಾರತೀಯ ಸುಪ್ರೀಂ ಕೋರ್ಟ್ ಅವತ್ತು ಅಸ್ತಿತ್ವಕ್ಕೆ ಬಂತು. ಅದರ ಮೊದಲ ಸಭೆ ಜನವರಿ 28, 1950ರಲ್ಲಿ ನಡೆದಿತ್ತು. ಇನ್ನು ಸಂವಿಧಾನದ ಭಾಗ 5 ನೀವು ಗಮನಿಸ್ಬೋದು. ಸಂವಿಧಾನದ ಭಾಗ 5ರಲ್ಲಿ 124ರಿಂದ 147ರವರೆಗಿನ ಆ್ಯಕ್ಟ್ಗಳೇನಿದ್ದಾವೆ ಇವೆಲ್ಲ ಸುಪ್ರೀಂ ಕೋರ್ಟ್ನ ಸಂಘಟನೆ, ಸ್ವಾತಂತ್ರ್ಯ, ನ್ಯಾಯವ್ಯಾಪಿ ಅಧಿಕಾರಗಳು, ಕಾರ್ಯವಿಧಾನಗಳನ್ನು ವ್ಯವಹರಿಸುತ್ತೆ. 2019ರ ಸುಪ್ರೀಂ ಕೋರ್ಟ್ ಕಾಯ್ದೆಯ ಪ್ರಕಾರ ನ್ಯಾಯಾಧೀಶರ ಸಂಖ್ಯೆ ಮಸೂದೆಯ 4 ನ್ಯಾಯಾಧೀಶರನ್ನು ಮಾಡ್ತು. ಬಟ್ ಇವತ್ತು CJI ಸೇರಿದಂತೆ ಒಟ್ಟು ನ್ಯಾಯಾಂಗ ಬಲ 31ರಿಂದ 34ಕ್ಕೆ ಹೆಚ್ಚಳ ಆಗಿದೆ. ಮುಖ್ಯ ನ್ಯಾಯಮೂರ್ತಿಯನ್ನು ಸೇರಿ 1+33 = 34, 34 ಇವತ್ತು ಸುಪ್ರೀಂ ಕೋರ್ಟ್ನ ಬಳಗ ನಮ್ಮಲ್ಲಿ ಕಾಣುತ್ತೆ. ನೆಕ್ಸ್ಟ್ ಬರೋಣ 274ನೇ ಪ್ರಶ್ನೆ. ಭಾರತದ ಸರ್ಕಾರದ ಇಂದಿನ ಹಣಕಾಸು ಸಚಿವರು ಯಾರು? ಕರ್ನಾಟಕದಲ್ಲಿ ನೀವು ಹೆಂಗೆ ಸಿದ್ದರಾಮಯ್ಯ ಅವರ ಹೆಸರನ್ನು ಹೇಳ್ತೀವೋ ಹಾಗೆ ಕೇಂದ್ರದಲ್ಲಿ ಯಾರು ಅಂತ ಪಿಯೂಷ್ ಗೋಯಲ್, ನಿರ್ಮಲಾ ಸೀತಾರಾಮನ್, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಇದ್ದಾರೆ. ನಿಮಗೆ ನಿತಿನ್ ಗಡ್ಕರಿ ಅಂದರೆ ನಿಮಗೆ ಸಾರಿಗೆ ವಿಚಾರದಲ್ಲಿ ಸಿಗ್ತಾರೆ. ರಾಜನಾಥ್ ಸಿಂಗ್ ಅಂತ ಬಂದರೆ ರಕ್ಷಣೆ ವಿಚಾರದಲ್ಲಿ ಸಿಗ್ತಾರೆ. ಪಿಯೂಷ್ ಗೋಯಲ್ ನಾನು ಕಮೆಂಟ್ ಮಾಡಿ ಯಾರು ಅಂತ. ಇನ್ನು ಉಳಿದವ್ರು ಯಾರು ನಿಮಗೆ ಫಸ್ಟ್ ಟೈಮ್ ಕವರ್ ಆದಂತಹ ಫೈನಾನ್ಸ್ ಮಿನಿಸ್ಟರ್ ಅಂದರೆ ಅದು ನಿರ್ಮಲಾ ಸೀತಾರಾಮನ್ ಅವರು. ಭಾರತ ಸರ್ಕಾರದ ಇಂದಿನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ನೋಡಿ, ನಮ್ಗೆ ಅವ್ರ ಜೊತೆಗೆ ನರೇಂದ್ರ ಮೋದಿ ಅವರಿದ್ದಾರಾ? ಹಾಗಾದರೆ ನರೇಂದ್ರ ಮೋದಿಯವರು ಯಾವ್ಯಾವ ಖಾತೆಗಳನ್ನು ವ್ಯವಹಾರ ಮಾಡ್ತಾರೆ ಅಂದರೆ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು, ಪಿಂಚಣಿ ಸಚಿವಾಲಯ, ಪರಮಾಣು ಶಕ್ತಿ, ಬಾಹ್ಯಾಕಾಶ, ಇದನ್ನೆಲ್ಲ ಮೇಂಟೈನ್ ಮಾಡೋದು ಪ್ರಧಾನಮಂತ್ರಿಯವರ ಕಾರ್ಯಾಲಯ. ಇನ್ನು ರಾಜನಾಥ್ ಸಿಂಗ್ ಅವರು ರಕ್ಷಣೆ, ಇನ್ನು ಅಮಿತ್ ಶಾ ಅವರು ಗೃಹ ಸಚಿವಾಲಯ ಮತ್ತು ಸಹಕಾರ ಸಚಿವಾಲಯ, ಇನ್ನು ನಿತಿನ್ ಗಡ್ಕರಿ ಭಾರತದ ಸಾರಿಗೆ ಮತ್ತು ಹೆದ್ದಾರಿ, ಇನ್ನು ಜಗತ್ ಪ್ರಕಾಶ್ ನಡ್ಡಾ JP ನಡ್ಡಾ ಅಂತ ಏನು ಕರಿತೀವಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ರಾಸಾಯನಿಕ ಮತ್ತು ರಸಗೊಬ್ಬರ, ಇವ್ರ ಖಾತೆಗೆ ಬರುತ್ತೆ. ಇನ್ನು ಇದೇ ನಮಗೆ ಕೇಳಿರೋದು ನಿರ್ಮಲಾ ಸೀತಾರಾಮನ್ ಫಿನಾನ್ಸ್ ಮಿನಿಸ್ಟರ್ ನಮ್ಮಲ್ಲಿ ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರು ಇವರೇ. ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದವರಲ್ವಾ, ಕೃಷಿ ಮತ್ತು ರೈತರ ಕಲ್ಯಾಣ ಗ್ರಾಮೀಣಾಭಿವೃದ್ಧಿ. ಡಾಕ್ಟರ್ ಸುಬ್ರಹ್ಮಣ್ಯಂ ಜೈಶಂಕರ್ ವಿದೇಶಾಂಗ. ಇನ್ನು ನಮಗೆ ನಡ್ಡಾ ಅವರು ಬರ್ತಾರೆ, ಇದು ಅವರು ಕೂಡ ಹೇಳಿದೆ. ಮನೋಹರ್ ಲಾಲ್ ವಸತಿ ಮತ್ತು ವ್ಯವಹಾರ. HD ಕುಮಾರಸ್ವಾಮಿ ಕರ್ನಾಟಕದವ್ರು ನೆನ್ಪಿಟ್ಕೊಳ್ಳಿ, ಇವರು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರು. ಪಿಯೂಷ್ ಗೋಯಲ್ ವಾಣಿಜ್ಯ ಮತ್ತು ಕೈಗಾರಿಕೆ. ಕಮೆಂಟ್ ಮಾಡಿ ಹಿಂದೆ ನಾನೇ ಹೇಳ್ತಾ ಇದ್ದೀನಿ. ಧರ್ಮೇಂದ್ರ ಪ್ರಧಾನ್ ಎಜುಕೇಷನ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜಿತನ್ ರಾಮ್ ಮಾಂಝಿ ಅವರು ಇವರು ಸೂಕ್ಷ್ಮ ಸಣ್ಣ ಮಧ್ಯಮ. ಇವನು ರಾಜೀವ್ ರಂಜನ್ ಸಿಂಗ್ ಪಂಚಾಯತ್ ರಾಜ್. ಇನ್ನು ಸರ್ಬಾನಂದ್ ಸೋನೋವಾಲ್ ಬಂದರು ಮತ್ತು ಹಡಗು ನಿರ್ವಹಣೆ. ಇನ್ನು ವೀರೇಂದ್ರ ಕುಮಾರ್ ಅವರು ಸಾಮಾಜಿಕ ನ್ಯಾಯ. ಆಮೇಲೆ ಇದರಲ್ಲಿ ಭಾರಿ ಇಂಪಾರ್ಟೆಂಟ್ ಆದವ್ರು ಹೇಳ್ಬೋದು ಗಿರಿರಾಜ್ ಸಿಂಗ್ ಜವಳಿ ಉದ್ಯಮ.
ಇನ್ನು ಅದು ಬಿಟ್ಟರೆ ಜ್ಯೋತಿರಾದಿತ್ಯ ಸಿಂಧ್ಯಾ ಹೆಸರು ಕೇಳ್ಬೋದು, ಸಂವಹನ ಮತ್ತು ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಬಗ್ಗೆ. ಕಿರಣ್ ರಿಜಿಜು ಇತ್ತೀಚೆಗೆ ವಕ್ಫ್ ಕಾಯ್ದೆಗಳು ಬಂದಾಗ ಸುದ್ದಿಯಲ್ಲಿದ್ದರು, ಸಂಸದೀಯ ವ್ಯವಹಾರಗಳ ಸಚಿವರು ಇವರೇನೆ. ಇನ್ನು ಹರ್ದೀಪ್ ಸಿಂಗ್ ಪೂರಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದ ಬಗ್ಗೆ. ಡಾಕ್ಟರ್ ಮನ್ಸುಖ್ ಮಾಂಡವೀಯ, ಕಿಶನ್ ರೆಡ್ಡಿ, ಚಿರಾಗ್ ಪಾಸ್ವಾನ್ ನೆನ್ಪಿಟ್ಕೊಳ್ಳಿ, ಅತಿ ಚಿಕ್ಕ ವಯಸ್ಸಿನಲ್ಲಿ ಇವರು ಕೂಡ ನಮ್ಮ ಹಂಗ್ ಗೌರ್ಮೆಂಟಲ್ಲಿ ಇವರು ಇದ್ದಾರೆ, ಆಹಾರ ಮತ್ತು ಸಂರಕ್ಷಣಾ ಕೈಗಾರಿಕೆಗಳ ಸಚಿವ. ಸಿ ಆರ್ ಪಾಟೀಲ್ ಜಲಶಕ್ತಿ ವಿಚಾರ. ಇಷ್ಟು ನಮಗೆ ಬರುತ್ತೆ. ಇನ್ನು 275 ಕ್ವಶನ್ಸ್ ಬರೋಣ. 2024ರಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದ ಒಲಿಂಪಿಕ್ಸ್ನಲ್ಲಿ 2024ರ ಒಲಿಂಪಿಕ್ಸ್ನಲ್ಲಿ ಭಾರತ ಗೆದ್ದ ಪದಕಗಳ ಸಂಖ್ಯೆ ಎಷ್ಟು? 5, 6, 7, 8 ಅಂತ ಕೊಟ್ಟರೆ ನಿಮಗೆ ನೆನಪಿರಲಿ, ಒಟ್ಟು 6 ಪದಕಗಳನ್ನು ಭಾರತ ಗೆಲ್ತು. 1, 2, 3, 4, 5 ದೆನ್ 6 ಹಾಕಿನಲ್ಲಿ ಕೂಡ ನಾವು ಗಳಿಸಿದ್ವಿ. ಹಾಗಾಗಿ ಈ ಒಂದು 6 ಪದಕಗಳು ಭಾರತವನ್ನು ಅತ್ಯುನ್ನತ ಮಟ್ಟದಲ್ಲಿ ಒಂದು ಶಕ್ತಿಯಾಗಿ ಭಾರತವನ್ನು ಇಳಿಸ್ತು. ನಮ್ಮಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದರು ಟಾಪ್ ಅಂತ, ಟಾಪ್ ಆಫ್ ದ ಪೋಡಿಯಮ್ ಅಂತ ಕರಿತೀವಿ. ಟಾಪ್ ಆಫ್ ದ ಪೋಡಿಯಮ್ ಅಂದರೆ ನಿಮಗೆ ಗೊತ್ತಲ್ಲ, ಈ ಥರ ಫಸ್ಟ್, ಸೆಕೆಂಡ್, ಥರ್ಡ್ ಬಂದವ್ರನ್ನ ನಿಲ್ಲಿಸ್ತಾರಲ್ವ, ಅದರಲ್ಲಿ ನಮ್ಮ ಭಾರತೀಯ ಕ್ರೀಡಾಪಟುಗಳು ಈ ಫಸ್ಟ್ ಪ್ಲೇಸಲ್ಲಿ ಬರಬೇಕು ಅಂತ ಅದನ್ನು ಟಾಪ್ ಆಫ್ ದ ಪೋಡಿಯಮ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು. ಪ್ಲಸ್ ಅದ್ರ ಜೊತೆಗೆ ನಮ್ಮಲ್ಲಿ ಖೇಲೋ ಇಂಡಿಯಾ ಕೂಡ ಮಾಡಿದ್ರು. ಓಕೆ, ಖೇಲೋ ಇಂಡಿಯಾ ಇವುಗಳನ್ನೆಲ್ಲ ಮಾಡಿರೋ ಉದ್ದೇಶ ಭಾರತದಲ್ಲಿರ್ತಕ್ಕಂತಹ ಒಂದು ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಹೋರಾಟವನ್ನು ಮಾಡಿದ್ವಿ. ಬಟ್ ಈ ಹೋರಾಟದಲ್ಲಿ ನಮಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಯಶಸ್ಸು ಕೂಡ ನಮಗೆ ಸಿಗ್ತಾ ಇದೆ, ಅದನ್ನು ಕೂಡ ನಾವು ಮರೆಯೋಂಗಿಲ್ಲ. ಹಾಗಾಗಿ ಟಾಪ್ ಪ್ರೋಗ್ರಾಮ್ ನಮ್ಮಲ್ಲಿ ಸಕ್ಸಸ್ಫುಲ್ ಕಾಣ್ತಾ ಇದೆ. ಖೇಲೋ ಇಂಡಿಯಾ ಆ ಥರದ ಅವಕಾಶ ಮಾಡಿಕೊಡ್ತಾ ಇದೆ. ಹಾಗಾಗಿ ಪ್ರಶಸ್ತಿ ಗೆದ್ದರಲ್ಲಿ ಮನು ಭಾಕರ್ ಮೊಟ್ಟ ಮೊದಲ ಪ್ರಶಸ್ತಿ ನಮಗೆ 2024 ಈ ಪ್ಯಾರಿಸ್ ಒಲಿಂಪಿಕ್ಕಲ್ಲಿ ಬಂದಿದ್ದೆ ಮನು ಭಾಕರ್ ಅವರಿಂದ 10 ಮೀಟರ್ ಏರ್ ಪಿಸ್ತೂಲಲ್ಲಿ. ಇನ್ನು ಮನು ಭಾಕರ್ ಮತ್ತು ಸರ್ಬ್ಜಿತ್ ಸಿಂಗ್ ಜೋಡಿ ಇವರು ಕೂಡ ಬ್ರಾನ್ಸ್ ಮೆಡಲ್ ಕಂಚನ್ನು ಗೆಲ್ತಾರೆ. ಇವರು ಕೂಡ 10 ಮೀಟರ್ ಏರ್ ಪಿಸ್ತೂಲ್ ಟೀಮ್ ವರ್ಕಲ್ಲಿ. ಇನ್ನು ಸ್ವಪ್ನಿಲ್ ಕೌಶಲೆ ಕೂಡ ಬರ್ತಾರೆ, ಬ್ರಾನ್ಸ್ ಮೆಡಲ್. ಇವರು 50 ಮೀಟರ್ ರೈಫಲಲ್ಲಿ. ಹಾಕಿ ಟೀಮ್ ನಮ್ಮದು ಬ್ರಾನ್ಸ್ ಮೆಡಲನ್ನು ಗೆದ್ವಿ. ಇನ್ನು ನೀರಜ್ ಚೋಪ್ರಾ ಸಿಲ್ವರು ಜಾವ್ಲಿನ್ ಥ್ರೋನಲ್ಲಿ. ಇನ್ನು ಅಮನ್ ಶೆರಾವತ್ ರಸ್ಲಿಂಗಲ್ಲಿ. ಹಾಗಾಗಿ ಅಮನ್ ಶೆರಾವತ್ ನಿಮ್ಗೆ ರಸ್ಲಿಂಗಲ್ಲಿ, ಇನ್ನು ನೀರಜ್ ಚೋಪ್ರಾ ಅವರು ನಿಮಗೆ ಜಾವ್ಲಿನ್ನಲ್ಲಿ. ಇನ್ನು ನಮಗೆ ಸ್ವಪ್ನಿಲ್ ಕುಸಾಲೆ ಇವರು ಕೂಡ ಅಷ್ಟೇ ನಮಗೆ ಶೂಟಿಂಗಲ್ಲಿ. ಇನ್ನು ಇವರಿಬ್ಬರು ಇವರು ಹಾಕಿ ಮತ್ತು ಇವರು ಶೂಟಿಂಗಲ್ಲಿ. ಹಂಗೆ ಪ್ಯಾರಿಸ್ ಒಲಿಂಪಿಕ್ಸ್ ಒಟ್ಟು 6 ಪದಕಗಳನ್ನು ನಮಗೆ ತಂದುಕೊಡ್ತು. ನೆಕ್ಸ್ಟ್ ಬರೋಣ, ಕರ್ನಾಟಕದ ಇಂದಿನ ರಾಜ್ಯಪಾಲರು ಯಾರು? ಇಂದಿನ ಅಂತಂದರೆ ನಾನು ಮಾತಾಡ್ತಾ ಇರೋದು 2025 ಜೂನ್ ತಿಂಗಳಿಗೆ ಮಾತಾಡ್ತಾ ಇದ್ದೀನಿ. ಇಂದಿನ ಅಂದರೆ ಇಂದಿನ ಕರ್ನಾಟಕದ ರಾಜ್ಯಪಾಲರು ಯಾರು? ರಾಮೇಶ್ವರ್ ಠಾಕೂರ್, ಆರ್ ಭಾರದ್ವಾಜ್, ವಾಜುಭಾಯಿ ವಾಲಾ, ಥ್ಯಾವರಾಜ್ ಸಿಂಗ್ ಗೆಹ್ಲೋಟ್. ಇವ್ರು 4 ಜನನೂ ಕರ್ನಾಟಕದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದವರು. ಅಟ್ ಪ್ರೆಸೆಂಟ್ ಯಾರಿದ್ದಾರೆ ಅಂತಂದರೆ ಥ್ಯಾವರ್ ಚಂದ್ ಗೆಹ್ಲೋಟ್ ಅವರು ಇದ್ದಾರೆ. ಹಾಗಾಗಿ ಕರ್ನಾಟಕದ ಇಂದಿನ ರಾಜ್ಯಪಾಲರಲ್ಲಿ ಥ್ಯಾವರ್ ಚಂದ್ ಗೆಹ್ಲೋಟ್ ಭಾಳ ದೊಡ್ಡ ಮಟ್ಟದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಕರ್ನಾಟಕದ ರಾಜ್ಯಪಾಲರು ಅನ್ನೋ ವಿಚಾರಕ್ಕೆ ನಾವು ಮಾತಾಡೋದಾದರೆ, ರಾಜ್ಯಪಾಲರು ಹೆಂಗೆ, ಅವ್ರ ಕೆಲಸ ಏನು ಅಂದರೆ, ಇವರು ದೇಶದ ಮುಖ್ಯಸ್ಥರಾಗಿ ರಾಷ್ಟ್ರಪತಿಗಳು ಹೆಂಗಿರ್ತಾರೋ ಹಂಗೆ ರಾಜ್ಯದ ಮುಖ್ಯಸ್ಥರಾಗಿಯೂ ಕೂಡ ರಾಜ್ಯಪಾಲರು ಇರ್ತಾರೆ. ಆದರೆ ಕಾರ್ಯಾಂಗ ಅಂತ ಏನು ಬರುತ್ತೆ ನಮಗೆ, ವಿಧಾನಸಭೆಯಲ್ಲಿ ಬರತಕ್ಕಂಥ ಶಾಸಕಾಂಗ ಬೇರೆ, ಕಾರ್ಯಾಂಗ ಅಂತ ಏನು ಬರುತ್ತೆ, ಈ ಕಾರ್ಯಾಂಗದ ಮುಖ್ಯಸ್ಥರಾಗಿಯೂ ಕೂಡ ಇಲ್ಲಿ ಮುಖ್ಯಮಂತ್ರಿಗಳಿದ್ದರೂ ಕೂಡ ರಾಜ್ಯಪಾಲರುಗಳೇ ಅದರ ಮುಖ್ಯಸ್ಥರಾಗಿರ್ತಾರೆ. ಇನ್ನು ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಿಸ್ತಾರೆ. ಎಷ್ಟು ವರ್ಷದ ಅವಧಿಗೆ? 5 ವರ್ಷದ ಅವಧಿಗೆ. 35 ಇಯರ್ಸ್ ಏಜ್ ಇರಬೇಕು, ಒಂದಿಷ್ಟು ಭಾರತದ ನಿವಾಸಿಯಾಗಿರಬೇಕು, ಈ ಥರದ ಕಂಡೀಷನ್ಸ್ ಇದೆ. ಅದರ ಮೇಲೆ ಇವ್ರನ್ನ ಆಯ್ಕೆ ಮಾಡ್ತಾರೆ. ಮತ್ತು ಭಾರತದಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಿಗೆ ಲೆಫ್ಟಿನೆಂಟ್ ಗವರ್ನರ್ಗಳು ಇರ್ತಾರೆ. ಇನ್ನು ಉಳಿದ ಕಡೆ ಎಲ್ಲ ನಮಗೆ ಯಾರಿರ್ತಾರೆ? ರಾಜ್ಯಗಳಿಗೆ ರಾಜ್ಯಪಾಲರು, ಕೇಂದ್ರಾಡಳಿತ ಪ್ರದೇಶಗಳಿಗೆ ಲೆಫ್ಟಿನೆಂಟ್ ಗವರ್ನರ್ಗಳು ಅಧಿಕಾರದಲ್ಲಿ ಇರ್ತಾರೆ. ಇನ್ನು ರಾಜ್ಯಪಾಲರ ವಿಚಾರದಲ್ಲಿ ನಮ್ಮ ಸಂವಿಧಾನದ ಭಾಗ 6 ಇದೆ, 6. ಅದರಲ್ಲಿ ನಮಗೆ 153 167 ಆ್ಯಕ್ಟ್ಸ್ಗಳೇನಿದ್ದಾವೆ ಇವು ಕಾರ್ಯಾಂಗದ ಬಗ್ಗೆ ವ್ಯವಹಾರ ಮಾಡ್ತಾ ನಮಗೆ ರಾಜ್ಯಪಾಲರಿಗೆ ಸಂಬಂಧಿಸಿದಂಥ ಅನೇಕ ನಿಬಂಧನೆಗಳನ್ನು ಕೂಡ ಇವು ಕೊಡ್ತವೆ. ಇನ್ನು 1956ನ 7ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಒಂದು ವಿಶೇಷವಾದ ವಿಚಾರ ಬಂತು. ಒಂದು ವ್ಯಕ್ತಿಯನ್ನು 2 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ಮಾಡಬಹುದು ಅನ್ನುವಂಥ ತಿದ್ದುಪಡಿಯನ್ನು ಈ ಕಾಯ್ದೆಯಲ್ಲಿ ಸೇರ್ಪಡೆ ಮಾಡಿದ್ರು. ಯಾವಾಗ?
1956 7ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಆ ವಿಚಾರ ಬಂತು. ಇನ್ನು ರಾಜ್ಯಪಾಲಗಳ ಒಂದು ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ ಅಂತಂದರೆ, ಪ್ರಮಾಣ ವಚನವನ್ನು ಬೋಧಿಸೋದು ಹೈಕೋರ್ಟ್ ನ್ಯಾಯಾಧೀಶರು. ಬಟ್ ಇದೇ ರಾಜ್ಯಪಾಲರು ರಾಜೀನಾಮೆ ಕೊಡಬೇಕು ಅಂದ್ರೆ ಯಾರಿಗೆ ಕೊಡಬೇಕು ಅಂದರೆ ರಾಷ್ಟ್ರಪತಿ ಕೊಡಬೇಕು. ರಾಷ್ಟ್ರಪತಿಗಳಿಗೊಂದು ಸೂಪರ್ ಪವರ್ ಇದೆ, ರಾಜ್ಯಪಾಲರನ್ನ ಅಧಿಕಾರದಿಂದ ತೆಗೆಯುವಂಥ ಒಂದು ಅವಕಾಶ ಕೂಡ ಅವರಿಗಿದೆ. ಬಟ್ ಸುಪ್ರೀಂ ಕೋರ್ಟ್ನ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರೇನಿದ್ದಾರೆ ಅವರು ಈ ರಾಜ್ಯಪಾಲರಿಗೆ ಪ್ರಮಾಣ ವಚನ. ಬಟ್ ಆ ಕಾಲಕ್ಕೆ ಏನಾದ್ರು ಹೈಕೋರ್ಟ್ ನ್ಯಾಯಾಧೀಶ ಇರಲಿಲ್ಲ, ರಿಟೈರ್ಡ್ ಆಗಿತ್ತು, ಸೊ ಆ ಪೋಸ್ಟ್ ಖಾಲಿ ಇದೆ ಅಂದಾಗ ಯಾರು ಮಾಡಬೇಕು? ಆ ನ್ಯಾಯಾಲಯದಲ್ಲಿ ಬರುವಂತಹ ಒಬ್ಬ ಹಿರಿಯ ನ್ಯಾಯಾಧೀಶರನ್ನ ಇದಕ್ಕೆ ಏನು ಮಾಡ್ತಾರೆ, ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ನೆಕ್ಸ್ಟ್ ಬರೋಣ, 277 277ನೇ ಪ್ರಶ್ನೆ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ಪಡೆದವರು ಯಾರು? ರಾಜೀವ್ ಗಾಂಧಿ ಖೇಲ್ ರತ್ನ ಮೊಹಮ್ಮದ್ ಅಜರುದ್ದೀನ್ ಹೆಸರು ಕೊಟ್ಟಿದ್ದೀವಿ. ಮೊಹಮ್ಮದ್ ಅಜರುದ್ದೀನ್ ನಿಮ್ಗೆ ಗೊತ್ತಿದೆ, ಕ್ರಿಕೆಟ್ ಆಟಗಾರರು, ಭಾರತದ ಒಂದು ಕ್ರಿಕೆಟ್ ತಂಡದ ನಾಯಕತ್ವ ವಹಿಸ್ಕೊಂಡವರು. ಸಚಿನ್ ತೆಂಡೂಲ್ಕರ್ ಇವರೊಬ್ಬರು ಕ್ರಿಕೆಟ್ ಪಟುಗಳು. ಲಿಯಾಂಡರ್ ಪೇಸ್ ಇವರು ಹಾಕಿಯನ್ನು ಆಡ್ತಕ್ಕಂಥವ್ರು. ವಿಶ್ವನಾಥನ್ ಆನಂದ್ ಬಂದರೆ ಇವರು ಚೆಸ್. ಈಗ ಆಲ್ರೆಡಿ ಹೇಳಿದ್ದೀನಿ, ರಾಜೀವ್ ಗಾಂಧಿ ಖೇಲ್ ರತ್ನ ಮೊದಲ ಬಾರಿ ಪಡೆದವರು ಯಾರು ಅಂತ. ಇತ್ತೀಚೆಗೆ ನಿಮಗೆ 2024ರಲ್ಲಿ 3 ಜನರಿಗೆ ಕೊಡಲಾಯಿತು, ಅದರಲ್ಲಿ ಗುಕೇಶ್ ಅವರ ಹೆಸರು ಕೂಡ ನೋಡಿದ್ದೀವಿ. ಬಟ್ ಈಗ ಮೊದಲ ಬಾರಿಗೆ ಪಡೆದವರು ಯಾರು ಅನ್ನುವಂಥ ಪ್ರಶ್ನೆ. ಮೊದಲ ಬಾರಿಗೆ ಪಡೆದವರು ವಿಶ್ವನಾಥನ್ ಆನಂದ್ ಅವರು, ನೆನ್ಪಿಟ್ಕೊಳ್ಳಿ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಇದು. ರಾಜೀವ್ ಗಾಂಧಿ ಖೇಲ್ ರತ್ನ ಅಂತಿತ್ತು ಹಿಂದೆ, ಬಟ್ ಇದನ್ನು 2021ರಲ್ಲಿ ಈ ಹೆಸರನ್ನು ಬದಲಾವಣೆ ಮಾಡಿಬಿಟ್ಟು ಪ್ರೈಮ್ ಮಿನಿಸ್ಟರ್ ಹೆಸರು ಬೇಡ, ದೇಶದ ಹಾಕಿ ಮಾಂತ್ರಿಕ ಅಂತ ಕರೆಸ್ಕೊಂಡಂಥ ಮೇಜರ್ ಧ್ಯಾನ್ ಚಂದ್ ಅವರ ಹೆಸರು ನೀಡಬೇಕು ಅಂತ ಒಂದು ಪ್ರಸ್ತಾವನೆ ಬಂತು. ಅದನ್ನು ಪುರಸ್ಕರಿಸ್ಬಿಟ್ಟು ಇವರು ಅದನ್ನಿಟ್ಟರು. ಮೇಜರ್ ಧ್ಯಾನ್ ಚಂದ್ ಅಂತ ಯಾಕೆ ಕರಿತೀವಿ ಅಂತಂದರೆ, 1936ರಿಂದ 48ರವರೆಗೆ 20 ವರ್ಷಗಳ ವೃತ್ತಿ ಜೀವನದಲ್ಲಿ 1000ಕ್ಕೂ ಅಧಿಕ ಗೋಲ್ಗಳನ್ನು ಹೊಡೆದಿರ್ತಕ್ಕಂಥ ಕೀರ್ತಿ ಭಾರತದ ಫೀಲ್ಡ್ ಹಾಕಿನಲ್ಲಿ. ಭಾರತ 8 ಬಾರಿ ಒಲಿಂಪಿಕ್ಕಲ್ಲಿ ಪದಕಗಳನ್ನು ಕಂಟಿನ್ಯೂಸ್ ಗೆಲ್ಲಬೇಕು ಅಂತಂದರೆ ಅಷ್ಟು ದೊಡ್ಡ ಸಾಮರ್ಥ್ಯ, ಅದಕ್ಕೊಂದು ಫೋರ್ಸನ್ನು ತುಂಬಿದವರು ಅಂದರೆ ಮೇಜರ್ ಧ್ಯಾನ್ ಚಂದ್ ಅವರು. ಹಾಗಾಗಿ ಅವ್ರನ್ನ ನೆನಪು ಮಾಡ್ಕೋಬೇಕು ಮುಂದಿನ ಯುವಜನತೆ. ಹಾಗಾಗಿ ಕ್ರೀಡಾ ಲೋಕದ ಬಹು ದೊಡ್ಡ ಕೊಡುಗೆ ಕೊಟ್ಟವರು. ಹಾಗಾಗಿ ಖೇಲ್ ರತ್ನ ಅಂದರೆ ಆಟದ ಒಬ್ಬ ದೊಡ್ಡ ರತ್ನ ಅಂತ ಅದಕ್ಕೆ ಬರಬೇಕು ಅಂತಂದರೆ ಅದು ಒಬ್ಬ ಪ್ರೈಮ್ ಮಿನಿಸ್ಟ್ರಿಗಿಂತ ಹೆಚ್ಚಾಗಿ ಒಬ್ಬ ಸ್ಪೋರ್ಟ್ಸ್ಮನ್ ಹೆಸರು ಇರಬೇಕು ಅನ್ನೋ ಕಾರಣಕ್ಕಾಗಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತಲೂ ಕೂಡ ಅದನ್ನು ಇಟ್ಟರು. ಈ ಪ್ರಶಸ್ತಿ ಸುಮಾರು 1991-92ರಲ್ಲಿ ಸ್ಥಾಪನೆ ಆಯಿತು. ಆವಾಗ ಮೊದಲ ಬಾರಿಗೆ ವಿಶ್ವನಾಥನ್ ಆನಂದ್ ಅವರಿಗೆ ಅದನ್ನು ಕೊಡಲಾಯಿತು. 2014ರಿಂದ ಈ ಪ್ರಶಸ್ತಿಯನ್ನು ಕೊಡಬೇಕಾದ್ರೆ ಒಂದು ಕಂಡೀಷನ್ ಮಾಡಿದ್ರು. ಏನೋ 2014ರವರೆಗೂ ಕೂಡ ಏನು ಮಾಡ್ತಾಯಿದ್ರು ಅಂದರೆ, ಈ ಹಿಂದೆ ಆ ವರ್ಷದಲ್ಲಿ ಮಾಡಿದಂಥ ಅತ್ಯುನ್ನತ ಸಾಧನೆಯನ್ನು ಅಷ್ಟೇ ಗಮನಿಸಿ ಕೊಡಲಾಗ್ತಾಯಿತ್ತು. 2014ಗೆ ಏನು ಮಾಡಿದ್ರು ಅಂದರೆ, ಯಾವ ವ್ಯಕ್ತಿ ಕೊಡ್ತಾರೋ ಆ ವ್ಯಕ್ತಿಯ ಹಿಂದಿನ 4 ವರ್ಷಗಳ ಆಡಳಿತ ಸಾಧನೆಗಳನ್ನು, ಅಂದರೆ ಅವನ ಕ್ರೀಡಾ ಸಾಧನೆಗಳನ್ನು ಗಮನಿಸಿ ಈ ಪ್ರಶಸ್ತಿಯನ್ನು ಕೊಡಬೇಕು ಅಂತಾಯಿತು. ಹಾಗಾಗಿ ಈ ಪ್ರಶಸ್ತಿಯನ್ನು ಪಡೆದವರು ಮೊದಲಿಗೆ ವಿಶ್ವನಾಥನ್ ಆನಂದ್. 2001ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದಂಥ ಅಭಿನವ್ ಬಿಂದ್ರಾ ಬರ್ತಾರೆ, ಶೂಟರ್. ಯಾಕೆ ಅಂತಂದರೆ ಒಲಿಂಪಿಕ್ಕಲ್ಲಿ ಶೂಟಿಂಗಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಇಂಥದ್ದೊಂದು ಪದಕ ಗೆದ್ದಂಥವ್ರು ಇವರು. ಹಾಗಾಗಿ ಅತ್ಯಂತ ಕಿರಿಯ ಆಟಗಾರ. 18 ವರ್ಷಕ್ಕೆ ಈ ದೇಶಕ್ಕೊಂದು ಮೆಡಲ್ ತಂದುಕೊಡುವಂಥ ಸಾಮರ್ಥ್ಯ ಇತ್ತು. ಅಭಿನವ್ ಬಿಂದ್ರಾ ಅವ್ರಿಗೆ ಕೊಟ್ಟರು. ಇನ್ನು 2024ರಲ್ಲಿ ಇತ್ತೀಚೆಗೆ ನಾನು ನಿಮ್ಗೆ ಹೇಳಿದೆ 4 ಜನರಿಗೆ ಕೊಟ್ಟಿದ್ದಾರೆ. ಗುಕೇಶ್ ದೊಂಬರಾಜು ಚೆಸ್ಗೆ, ಹರ್ಮನ್ ಪ್ರೀತ್ ಸಿಂಗು ಹಾಕಿ ಕೊಟ್ಟಿದ್ದಾರೆ, ಪ್ರವೀಣ್ ಕುಮಾರ್ ಪ್ಯಾರಾ ಅಥ್ಲೆಟಿಕ್ಸಲ್ಲಿ ಸಾಧನೆ ಮಾಡ್ತಾರೆ, ಮನು ಭಾಕರ್ ಶೂಟಿಂಗಲ್ಲಿ, ಒಲಿಂಪಿಕ್ಕಲ್ಲಿ ಮೆಡಲ್ ಅನ್ನು ಕೊಟ್ಟವರು. ಹಾಗಾಗಿ ಈ 4 ಜನರಿಗೆ 2024ರ ನಮಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡನ್ನು ಕೊಡಲಾಗಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬೇಡ, 278 278ನೇ ಪ್ರಶ್ನೆ. ಸ್ನೇಹಿತರೆ, 278ನೇ ಪ್ರಶ್ನೆ ಬಹಳ ಅದ್ಭುತವಾಗಿದೆ. ವೈಟ್ ಗೂಡ್ಸ್ ಅಂತೇಳಿ ಯಾವ ಉತ್ಪನ್ನಗಳಿಗೆ ಕರೀತಾರೆ ಅನ್ನೋದು ಬಹಳ ಒಳ್ಳೆ ಪ್ರಶ್ನೆ ಇದು. ಯಾಕೆಂದರೆ ಇಂಥ ಐಕಾನಿಕ್ ವರ್ಡ್ಸ್ಗಳನ್ನು, ಸಿಂಬಾಲಿಕ್ ವರ್ಡ್ಸ್ಗಳನ್ನು ನಮ್ಮಲ್ಲಿ ಎಕನಾಮಿಕ್ಸಲ್ಲಿ ಮತ್ತು ಮಾರುಕಟ್ಟೆಯಲ್ಲಿ ಬಳಸ್ತಾ ಇರ್ತಾರೆ. ನಾವು ಅದ್ರ ಬಗ್ಗೆ ಗಮನ ಹರಿಸಿರಲ್ಲ. ಹಂಗಾರೆ ವೈಟ್ ಗೂಡ್ಸ್ ಅಂತೇಳಿ ಯಾವುದಕ್ಕೆ ಕರೀತಾರೆ ಅಂತ. AC ಗಳು ಮತ್ತು ರೆಫ್ರಿಜಿರೇಟರ್, ಡೈರಿ ಉತ್ಪನ್ನಗಳು, ಜವಳಿ ಉತ್ಪನ್ನಗಳು, ಪೇಪರ್ ಉತ್ಪನ್ನಗಳು, ಇವು 4ರಲ್ಲಿ ಯಾವುದು ಅಂತ ಅಂದರೆ ವೈಟ್ ಗೂಡ್ಸ್ ಅಂತೇಳಿ ಕರೀತಕ್ಕಂಥದ್ದು AC ಗಳು ಮತ್ತು ರೆಫ್ರಿಜಿರೇಟರ್ಗಳು.
ಇವಿಷ್ಟಕ್ಕೆ ಕರೀತಾರಾ ಅಂತಂದರೆ ನೆನ್ಪಿಟ್ಕೊಳ್ಳಿ, ವೈಟ್ ಗೂಡ್ಸ್ ಅಥವಾ ಬಿಳಿ ವಸ್ತುಗಳು ಅಂಥೇಳಿ ಪ್ರಾಥಮಿಕವಾಗಿ ಕರಿತಕ್ಕಂಥದ್ದು ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ವಸ್ತುಗಳು, ಲಾಂಡ್ರಿಯಲ್ಲಿ ದಿನನಿತ್ಯದ ಕೆಲಸಗಳಿಗೆ ಬಳಸ್ತಕ್ಕಂಥ ದೊಡ್ಡ ಗೃಹ ಉಪಯೋಗಿ ಉಪಕರಣಗಳು ಏನಿದ್ದಾವೆ ಅವೆಲ್ಲವುಗಳನ್ನು ವೈಟ್ ಗೂಡ್ಸ್ ಅಂಥೇಳಿ ಕರೀತಾರೆ. ರೆಫ್ರಿಜಿರೇಟರ್ಗಳಿರ್ಬೋದು, ಒಂದಿಷ್ಟು ಪಾತ್ರೆಗಳನ್ನು ಅದನ್ನು ಬಟ್ಟೆಗಳನ್ನು ತೊಳೆಯುವಂಥ ಯಂತ್ರಗಳಿರ್ಬೋದು, ಡ್ರೈಯರ್ಗಳಿರ್ಬೋದು, ಡಿಶ್ ವಾಷರ್ಗಳಿರ್ಬೋದು, ಇವೆಲ್ಲ ವೈಟ್ ಗೂಡ್ಸ್ಗೆ ಬರ್ತದೆ. ಅದರಲ್ಲಿ ಅಡುಗೆ ಸಲಕರಣೆಗಳ ವಿಚಾರಕ್ಕೆ ಬಂದರೆ ರೆಫ್ರಿಜಿರೇಟ್ರು, ಓವೆನ್ನು, ಮೈಕ್ರೋವೇವು, ಪಾತ್ರೆ ತೊಳೆಯೋ ಯಂತ್ರಗಳು ಇವು. ಇನ್ನು ಲಾಂಡ್ರಿ ವಿಚಾರಕ್ಕೆ ಬಂದರೆ ಅಲ್ಲಿ ತೊಳೆಯುವ ಯಂತ್ರಗಳು ಮತ್ತು ಡ್ರೈಯರ್ಗಳು. ಇನ್ನು ಹವಾಮಾನ ನಿಯಂತ್ರಣ ಮಾಡ್ತಕ್ಕಂಥ ಉಪಕರಣಗಳಿಗೆ ಬಂದರೆ ಅಲ್ಲಿ ಎ ಸಿಗಳು, ಆಮೇಲೆ ಹ್ಯುಮಿಡಿಫೈಯರ್ಗಳು ಮತ್ತು ಅಭಿಮಾನ್ಗಳು ಮತ್ತು ಹೀಟ್ರ್ಗಳು, ಇವೆಲ್ಲವೂ ಕೂಡ ನಮಗೆ ಈ ವೈಟ್ ಗೂಡ್ಸಲ್ಲಿ ಬರ್ತಕ್ಕಂತಹ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು. ಇವು ವೈಟ್ ಗೂಡ್ಸು. ನೆಕ್ಸ್ಟ್ ಬರೋಣ. 279 279ನೇ ಪ್ರಶ್ನೆ. ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಯಾವ ಆರೋಗ್ಯ ಯೋಜನೆಯನ್ನು ಘೋಷಿಸಲಾಗಿದೆ? ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಅಂದರೆ ಹೃದಯ ಜ್ಯೋತಿ, ದೃಷ್ಟಿ ಜ್ಯೋತಿ, ಕಿಡ್ನಿ ಚಿಕಿತ್ಸಾ, ಅಪಘಾತ ಜ್ಯೋತಿ. ಕರ್ನಾಟಕ ಕಂಡಂತಹ ಅದ್ಭುತವಾದಂಥ ಚಲನಚಿತ್ರ ನಟ, ಸಹೃದಯಿ, ಸ್ನೇಹಿತ, ಯುವ ಜನರ ಆಶಾಕಿರಣ, ಯುವ ರತ್ನ ಅಂತೇಳಿ ಬೇಕಾದಷ್ಟು ಟೈಟ್ಲ್ಗಳು ಕೊಟ್ಟಿರ್ತಾರೆ. ಒಬ್ಬ ಹ್ಯುಮ್ಯಾನಿಟಿ ಪರ್ಸನ್ನಲ್ಲಿ ನೀವು ಅತ್ಯದ್ಭುತವಾದ ಹ್ಯುಮ್ಯಾನಿಟಿ ಲಕ್ಷಣಗಳನ್ನು ಗಳಿಸ್ಕೊಂಡವರು ಪುನೀತ್ ರಾಜ್ಕುಮಾರ್. ಅವರ ಹೆಸರಿನಲ್ಲಿ ಯಾವ ಸ್ಕೀಮ್ ಓಪನ್ ಮಾಡಲಾಯಿತು ಅಂತಂದರೆ ಅದು ಹಲವರ ಬಾಳು ಬೆಳಗಿಸಿದಂಥ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಹೃದಯ ಜ್ಯೋತಿ ಯೋಜನೆಯನ್ನು ಆರಂಭಿಸಲಾಯಿತು. ಯಾಕೆಂದರೆ ಹಾರ್ಟ್ಗೆ ಸಂಬಂಧಪಟ್ಟಂಥ ರೋಗದಿಂದಾಗಿಯೇ ರೋಗ ಅಲ್ಲ, ಹಾರ್ಟ್ಗೆ ಸಂಬಂಧಪಟ್ಟಂಥ ಒಂದು ಆಕ್ಸಿಡೆಂಟಿಂದಾಗಿಯೇ ಪುನೀತ್ ಅವರು ಮರಣ ಹೊಂದಿದ್ದು. ಅದು ಕರ್ನಾಟಕಕ್ಕೆ ಒಂದು ದೊಡ್ಡ ಬರ ಸಿಡಿಲು ಅಂತ ಅಂದ್ಕೊಳ್ಬೋದು. ಯಾಕೆ ಅಂತಂದರೆ ಅವ್ರು ಮನಸ್ಸು ಮಾಡಿದರೆ ದೊಡ್ಡ ಮಟ್ಟದ ಒಂದು ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋ ಶಕ್ತಿ ಅವ್ರಿಗಿತ್ತು, ಹಾಗೆ ಅವಕಾಶವೂ ಅವರಿಗಿತ್ತು, ಯುವಜನರು ಇದ್ದು. ಬಟ್ ಬ್ಯಾಡ್ ಲಕ್ ಅಂತೀವಲ್ವ, ಅಂಥದ್ದೊಂದು ಇಷ್ಟು ಸಮಯದಲ್ಲಿ ಅದನ್ನು ಉಳಿಸೋಕ್ಕಾಗಲಿಲ್ಲ ಅನ್ನೋದೇ ಈ ಕರ್ನಾಟಕ ರಾಜ್ಯ ಕಂಡಂಥ ಒಂದು ದುರಾದೃಷ್ಟಕರ ಪರಿಸ್ಥಿತಿ. ಅದು ಪುನೀತ್ ರಾಜ್ಕುಮಾರ್. ಹಾಗಾಗಿ ಒಂದು ಘಟನೆ ಮತ್ತು ಅವರ ಆದರ್ಶಗಳು, ಒಂದು ಪವಿತ್ರತೆ ನಮ್ಮಲ್ಲಿ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಹೃದಯ ಜ್ಯೋತಿ ಯೋಜನಾ ಅಂತ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಕರ್ನಾಟಕಕ್ಕೆ ಕೊಡಲಾಗಿದೆ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಈ ಹೃದಯ ಜ್ಯೋತಿ ಯೋಜನೆಯನ್ನು ಮಾಡಿದ್ರು. ಹೃದಯಾಘಾತದಿಂದ ಜನರ ಜೀವವನ್ನು ರಕ್ಷಿಸಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಹಾಗಾಗಿ ಇದನ್ನು ಹಬ್ ಮತ್ತು ಸ್ಟೋಕ್ ಅನ್ನುವಂಥ ಎರಡು ಮಾದರಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದರು. ಹಬ್ ಮತ್ತು ಸ್ಟೋಕ್ ಅಂತ 71 ತಾಲೂಕು ಆಸ್ಪತ್ರೆಗಳನ್ನು ಸೇರಿದಂತೆ 86 ಸರ್ಕಾರಿ ಆಸ್ಪತ್ರೆಗಳನ್ನು ಸ್ಟೋಕ್ ಕೇಂದ್ರಗಳನ್ನಾಗಿ ಮಾಡಲಾಗಿದೆ. ಹಬ್ಗಳಾಗಿ 71 ತಾಲೂಕುಗಳಲ್ಲೂ ಅದರ ಮೇಲ್ವಿಚಾರಣೆ ನಡೆಯುತ್ತೆ. ಸ್ಟೋಕ್ಗಳಾಗಿ 86 ಸರ್ಕಾರಿ ಆಸ್ಪತ್ರೆಗಳಿದೆ. ಅದರಲ್ಲಿ ಜಯದೇವ ಸೇರಿದಂತೆ 11 ಸೂಪರ್ ಸ್ಪೆಷಾಲಿಟಿ ಕೇಂದ್ರಗಳನ್ನು ಹಬ್ ಕೇಂದ್ರದಲ್ಲಿ ರಚನೆ ಮಾಡಿದ್ದೀವಿ. ಹಾಗಾಗಿ ಎದೆನೋವು ಕಾಣಿಸ್ಕೊಂಡವರು ಸ್ಟೋಕ್ ಕೇಂದ್ರಗಳಿಗೆ ಭೇಟಿ ಕೊಟ್ಬಿಟ್ಟು ಆ ವೇಳೆ 6 ನಿಮಿಷದ ಒಳಗಡೆ ಅವರ ಕಂಡೀಷನ್ ಕ್ರಿಟಿಕಲ್ ಯಾವ ಹಂತದಲ್ಲಿದೆ ಅಂತ ನೋಡಿಬಿಟ್ಟು ಅದನ್ನು ತಿಳಿಸುವಂತಹ AI ಟೂಲ್ಸನ್ನು ಬಳಸ್ಕೊಂಡ್ಬಿಟ್ಟು AI ಟೆಕ್ನಾಲಜಿ ಮೇಲೆ ಅದನ್ನು ಪತ್ತೆ ಹಚ್ಚಿಬಿಟ್ಟು ಭಾಳ ದೊಡ್ಡ ಮಟ್ಟದಲ್ಲಿ ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ. ಹ್ಯಾಟ್ಸ್ ಆಫ್ ಕರ್ನಾಟಕ ಸರ್ಕಾರ. ಪುನೀತ್ ರಾಜ್ಕುಮಾರ್ ಹೆಸರನ್ನ ಹೃದಯ ಜ್ಯೋತಿ ಯೋಜನಾ, ಇದಕ್ಕೆ ನೀವು ಸಕ್ಸಸ್ಫುಲ್ಲಾಗಿ ಇದನ್ನು ಒಪ್ಕೊಳ್ಬೇಕು. ನೆಕ್ಸ್ಟ್ ಬರೋಣ. 280ನೇ ಪ್ರಶ್ನೆ. 2025-26 ಆರ್ಥಿಕ ವರ್ಷದಲ್ಲಿ ಭಾರತದ ಬಜೆಟ್ನ ಗಾತ್ರ ಎಷ್ಟು? 46.5 ಲಕ್ಷ ಕೋಟಿ, 48.2 ಲಕ್ಷ ಕೋಟಿ, 50.6, 52.1 ಲಕ್ಷ ಕೋಟಿ. ಹಾಗಾಗಿ ನಮ್ಮದು 4th ಟ್ರಿಲಿಯನ್ ಎಕಾನಮಿ ನಮ್ಮಲ್ಲಿ ಬರ್ತಾ ಇದೆ ಅಂತಂದರೆ ಅದಕ್ಕೆ ನಿಮ್ಗೆ 50.6 ಲಕ್ಷ ಕೋಟಿ ಭಾರತದ ಬಜೆಟಲ್ಲಿ ನಾವು ನೋಡ್ಬೋದು 2025-26ರ ಮುಖ್ಯಾಂಶಗಳಲ್ಲಿ ಬಂದರೆ. ಹಾಗಾಗಿ ಬಜೆಟ್ ಅಂದಾಜು ನಾವು ನೋಡ್ತಾ ಹೋದರೆ ಸಾಲವನ್ನು ಹೊರತುಪಡಿಸಿ ಒಟ್ಟು ಆದಾಯ, ಒಟ್ಟು ವೆಚ್ಚ ಕ್ರಮವಾಗಿ ನೋಡೋದಾದರೆ ಒಟ್ಟು ಆದಾಯದಲ್ಲಿ 34.96 ಲಕ್ಷ ಕೋಟಿ ಕಾಣುತ್ತೆ.
ಒಟ್ಟು ವೆಚ್ಚ ನೋಡೋದಾದರೆ 50.65 ಲಕ್ಷ ಕೋಟಿ ಅಂಥೇಳಿ ಇದನ್ನು ಅಂದಾಜು ಮಾಡ್ತಾರೆ. ನೋಡಿ, ಇಂಥ ಪ್ರಶ್ನೆ ನಿಮಗೆ ಬರ್ತದೆ. ಭಾರತದ ಬಜೆಟ್ನ ಗಾತ್ರ ಎಷ್ಟು ಅಂತಂದರೆ ನಮ್ಮಲ್ಲಿ 50.65 ಲಕ್ಷ ಕೋಟಿ ನಮಗಿಲ್ಲಿ ಸಿಗತ್ತೆ. ನಿವ್ವಳ ತೆರಿಗೆ ಸ್ವೀಕೃತಿಗಳನ್ನು ನೋಡೋದಾದರೆ 28.37 ಲಕ್ಷ ಕೋಟಿ ನಮಗೆ ನಿವ್ವಳ ತೆರಿಗೆ ಸ್ವೀಕೃತಿಗಳು ಸಿಗತ್ತೆ. ವಿತ್ತೀಯ ಕೊರತೆ ನೋಡೋದಾದರೆ GDP ನಮಗೆ 4.4% GDP ಅಂತೇಳಿ ನಮ್ಮಲ್ಲಿ ಅಂದಾಜು ಮಾಡಿದ್ದೀವಿ. ಒಟ್ಟು ಮಾರುಕಟ್ಟೆ ಸಾಲದಲ್ಲಿ 14.87 ಲಕ್ಷ ಕೋಟಿ, 2025-26 ಹಣಕಾಸು ವರ್ಷದಲ್ಲಿ 11.21 ಲಕ್ಷ ಕೋಟಿ ರುಗಳ ಕ್ಯಾಪೆಕ್ಟ್ ವೆಚ್ಚವನ್ನು ತೆಗೆದರೆ GDP 3.1% ನಿಗದಿ ಮಾಡಲಾಗಿದೆ ಅಂತ ಕೂಡ ನಮ್ಮಲ್ಲಿ ಹೇಳಲಾಗುತ್ತೆ. ಹಾಗಾಗಿ ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಂಥ ಎಕನಾಮಿಕ್ಸ್ ವಿಡಿಯೋ ನಿಮಗೆ ತುಂಬಾ ಸಿಗ್ತವೆ. ಬಟ್ ಈ ಥರದ ಪ್ರಶ್ನೆಗಳು ಬಂದಾಗ ಬೇಸಿಕಲಿ ತಿಳ್ಕೊಬೇಕಾದಂಥ ಇಷ್ಟು ಅಂಶಗಳನ್ನು ಬೇಸಿಕಲಿ ಚೆನ್ನಾಗಿ ತಿಳ್ಕೊಳ್ಳಿ. ಮತ್ತೆ ಮುಂದಿನ ಪ್ರಶ್ನೆಗಳಿಗೆ ನೀವು ಉತ್ತರಿಸುವಾಗ ಈ ಜ್ಞಾನ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ವಿಚಾರಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಇವತ್ತಿನ ನಮ್ಮ ವಿಡಿಯೋ 14 ಕ್ಲೋಸ್ ಮಾಡ್ತಾ ಇದ್ದೀನಿ. ವಿಡಿಯೋ 15 ನಿಮ್ಮ ಮುಂದೆ ಬರುತ್ತೆ. ಅಲ್ಲಿಯವರೆಗೂ ರಮೇಶ್ ಸರ್ನ ನಿರೀಕ್ಷೆ ಮಾಡ್ತಾ ಇರಿ. ಎಲ್ಲ ಅಡ್ವಾನ್ಸ್ಡ್ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಎಂಜಾಯ್ ಮಾಡಿ. ಯಾವ ಪ್ರಶ್ನೆ ನಿಮಗೆ ತುಂಬ ಅತ್ಯದ್ಭುತವಾಗಿತ್ತು ಅದರ ವಿವರಣೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು.